ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ ಮಾಡ್ತಾ ಇರುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತೇನೇನು ಬೆಳವಣಿಗೆ ನಡೀತಾ ಇದೆ ಅಂತ. ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆ ಆದ ನಂತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದೆ. ಇವತ್ತು SIT ತಂಡ ತನಿಖೆಯನ್ನು ಶುರು ಮಾಡಿದೆ. ತನಿಖೆ ಶುರು ಮಾಡ್ತಾ ಇದ್ದ ಹಾಗೆ ಹಲವು ಜನರನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಶುರು ಮಾಡಿದೆ. ಮೊದಲ ದಿನಾನೇ ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ. ಮೊದಲದನ್ನು ನಾವು ನೋಡ್ಕೊಂಡು ಹೋಗೋಣ. ರಮೇಶ್ ರಾಸಲೀಲೆ ಸಿಡಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಗ್ ಟ್ವಿಸ್ಟ್. ಮೊದಲ ದಿನವೇ SIT ತಂಡ ಭರ್ಜರಿಯಾಗಿ ಬೇಟೆಯಾಡಿದೆ. 5 ಶಂಕಿತರನ್ನ ವಶಕ್ಕೆ ಪಡೆದಿದೆ SIT ತಂಡ. 5 ಜನ ಶಂಕಿತರು ವಿವಿಧೆಡೆ 5ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ರಷ್ಯಾ IP ಅಡ್ರೆಸ್ ಬಳಸಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಹೇಗೆ ರಷ್ಯಾ IP ಅಡ್ರೆಸ್ ಹ್ಯಾಕ್ ಮಾಡೋದಕ್ಕೆ ಟೆಕ್ಕಿಯೊಬ್ಬನಿಂದ ಸಹಾಯವನ್ನ ಪಡ್ಕೊಂಡಿದ್ರು. ಸಿಡಿ ಕೈಯಿಂದ ಕೈಗೆ ಹಸ್ತಾಂತರವಾದ ಬಗ್ಗೆನೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಸಿಡಿ ರಿಲೀಸ್ನ ಹಿಂದೆ ಒಂದು ಮಹಾ ಪ್ಲಾನ್ ನಡೆದಿತ್ತು. ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ರು ಈ ಯುವಕರ ತಂಡ ಅನ್ನೋದು ಕೂಡ SIT ಈ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. 5 ಯುವಕರು ಇದ್ದದ್ದು ಬೇರೆ ಬೇರೆ ಕಡೆಗಳಲ್ಲಿ. ರಮೇಶ್ ಜಾರಕಿಹೊಳಿ ಸಿಡಿ ರಿಲೀಸ್ಗೆ ಒಂದುಗೂಡಿದೆ ಈ ತಂಡ. ಬೇರೆ ಬೇರೆ ಕಡೆ ಇದ್ದಂತಹ ಯುವಕರ ತಂಡ ಒಂದು ಕಡೆ ಬಂದು ಸೇರ್ಕೊಳ್ಳುತ್ತೆ. ಯಾರಿಗೆ ಯಾವ ಜವಾಬ್ದಾರಿ ಅಂತ ಪ್ಲಾನ್ ರೆಡಿ ಆಗುತ್ತೆ. ಬೆಂಗಳೂರಿನಲ್ಲೇ ಕೂತ್ಕೊಂಡು ರಷ್ಯಾದ ಸರ್ವರನ್ನ ಹ್ಯಾಕ್ ಮಾಡ್ತಾರೆ. ರಷ್ಯಾದಿಂದ ಅಪ್ಲೋಡ್ ಮಾಡಿದ್ದಾರೆ ಅಂತ ಬಿಂಬಿಸಲು ಯತ್ನವನ್ನ ಮಾಡಲಾಗುತ್ತೆ. ಇವತ್ತು ಕಲೆ ಹಾಕಿರುವ ಮಾಹಿತಿಗಳಿವೆತ್ತಲ್ಲೂ ಈ ಮಾಹಿತಿಗಳು ಸರ್ವರ್ IP ಅಡ್ರೆಸ್ ಬದಲಾವಣೆ ಮಾಡಿ ಅಪ್ಲೋಡ್ ಮಾಡ್ತಾರೆ. ರಷ್ಯಾದ ಅಡ್ರೆಸ್ನಲ್ಲಿ ಬೆಂಗಳೂರಿನಲ್ಲೇ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗತ್ತೆ. ರಾಸಲೀಲೆ ಸಿಡಿ ರಿಲೀಸ್ಗೆ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಈ ತಂಡ ಅನ್ನುವಂಥದ್ದು ಇವತ್ತಿನ SITಯ ತನಿಖೆಯಿಂದ ಬಹಿರಂಗಗೊಳ್ತಾ ಇದೆ. ಇದು ಇವತ್ತಿನ ಬೆಳವಣಿಗೆ. ಇವತ್ತು SIT ತಂಡ ತನಿಖೆಯನ್ನು ಶುರು ಮಾಡ್ತಾ ಇದ್ದ ಹಾಗೆ 5 ಜನರನ್ನು ಬಂಧಿಸಿ ವಿಚಾರಣೆಯನ್ನು ಮಾಡುತ್ತೆ. ಇದೆಲ್ಲವೂ ಕೂಡ ಒಂದಷ್ಟು ಮೊದಲೇ ಮಾಹಿತಿಯನ್ನು SIT ತಂಡ ಕಲೆ ಹಾಕೊಂಡಿತ್ತು. ಇವತ್ತು ತನಿಖೆಯ ಜವಾಬ್ದಾರಿ ವಹಿಸ್ತಾ ಇದ್ದ ಹಾಗೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ನಾವು ಇದನ್ನು ಕೂಡ ಚರ್ಚೆ ಮಾಡಬೇಕು. ಇದರ ಜೊತೆಗೆ 6 ಜನ ಸಚಿವರು ಕೋರ್ಟ್ಗೆ ಹೋಗ್ತಾರಲ್ಲ, ಒಬ್ಬ ಸಚಿವರಿಗೆ ಮಾನಹಾನಿಯಾಗಿದೆ. ಓಕೆ, ಅದರ ಜೊತೆಗೆ ಸಿಡಿ ರಿಲೀಸ್ ಆದ್ದರಿಂದ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕಳ್ಕೊಂಡ್ರು. ಆದರೆ ಈ 6 ಜನ ಕೋರ್ಟಿಗೆ ಹೋಗಿದ್ದು ಯಾಕೆ? ಮಾನಹಾನಿನೇ ಆಗಿಲ್ಲ. ಮುಂದೆ ನಾಳೆ ಮಾನಹಾನಿ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಹೋಗಿ ಒಂದು ಸ್ಟೇ ಆರ್ಡರ್ನ ತರ್ತಾರೆ. ತಮ್ಮ ವಿರುದ್ಧ ಯಾವುದೇ ವಿರುದ್ಧವಾದ ಸುದ್ದಿಯನ್ನು, ಮಾನಹಾನಿಗೆ ಸಂಬಂಧಪಟ್ಟ ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಎಲ್ಲ ಚಾನಲ್ಗಳ ಮೇಲೆ, ಪತ್ರಿಕೆಗಳ ಮೇಲೆ ಏನೋ ಒಂದು ನಿರ್ಬಂಧವನ್ನು ತಂದುಬಿಡ್ತಾರೆ. ಇದಕ್ಕೆ ಕಾರಣ, ಇದ್ರ ಬಗ್ಗೆ ಆಲೋಚನೆ ಮಾಡೋಕೆ ನೀವೆಲ್ಲ ಅನ್ಕೋಬಹುದು, ನಾವು ಅನ್ಕೊಳ್ತಾ ಇದ್ವಿ. ಯಾಕೆ ಇದು ಆಗೋಯ್ತಲ್ಲ, ಇದು ಮೊನ್ನೆನೇ ತಂದಿರೋದು, 6ನೇ ತಾರೀಕೆ ಆಗಿರುವಂಥ ಘಟನೆ, ಮತ್ತೆ ಯಾಕೆ ಚರ್ಚೆ ಅಂತ. ಹೌದು, ಚರ್ಚೆ ಮಾಡುವಂಥ ಅಗತ್ಯತೆಯೂ ಇದೆ, ಅನಿವಾರ್ಯನೂ ಕೂಡ ಇದೆ. ಇದರ ಆಳ ಅಗಲಕ್ಕೆ ನಾವು ಹೋಗಲೇಬೇಕಾಗತ್ತೆ. ಆ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀನಿ. ಮೊದಲಿಗೆ ನಮ್ಮ ಗಣ್ಯ ಅತಿಥಿಗಳನ್ನು ಸ್ವಾಗತ ಮಾಡ್ಕೊಳ್ತೀನಿ. ನಮ್ಮ ಸಲಹಾ ಸಂಪಾದಕರಾದ ರವೀಂದ್ರ ರೇಷ್ಮೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ MK ಭಾಸ್ಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಪ್ರಸಿದ್ಧ ಪತ್ರಕರ್ತರು, ಅಂಕಣಕಾರರು, ರಾಜಕೀಯ ವಿಮರ್ಶಕರು ಅನಂತ್ ಶ್ರೀನಿವಾಸ್ ಸರ್ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಮೊದಲಿಗೆ ನಾನು ರೇಷ್ಮೆ ಸರ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್, ಇವತ್ತಿನ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ 6 ಜನ ಸಚಿವರ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕಾದಂಥ, ಯಾಕೆ ಇದು ಈ ಸಂದರ್ಭದಲ್ಲಿ ಚರ್ಚೆ ಮಾಡುವಂತಹ ಅನಿವಾರ್ಯತೆ ಬಿತ್ತು ಅನ್ನೋದು ಕೂಡ ಹಲವು ಪ್ರಶ್ನೆ ಇರಬಹುದು. ಆದರೆ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಅದರ ಆಳವನ್ನು ಯಾರೂ ಕೂಡ ಇನ್ನೂ ಕೂಡ ತಿಳಿದಿಲ್ಲ.
ಅಲ್ಲದೆ ಅದರ ಪರಿಣಾಮ ಇವರಿಗೆ 6 ಜನ ಏನು ತಂದಿದ್ದಾರೆ ಸ್ಟೇ ಆರ್ಡ್ರು, ಇದರ ಪರಿಣಾಮ ಎಂಥದ್ದು ಅನ್ನೋದನ್ನು ಕೂಡ ವಿಮರ್ಶೆ ಮಾಡೋದಕ್ಕೆ ಆಗಲಿ ಅಥವಾ ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗಲಿ ಯಾರೂ ಕೂಡ ಗೋಜಿಗೆ ಹೋಗಿಲ್ಲ. ಏನು ಹೇಳ್ತೀರಿ ಸರ್? ಹರೀಶ್, ಈ ರಾಸಲೀಲೆ ಸಿಡಿ ಬಹಿರಂಗದ ನಂತರ ಒಬ್ಬ ಹಿರಿಯ ಸಚಿವರು, ಅತ್ಯಂತ ಪ್ರಭಾವಶಾಲಿ ಹಿರಿಯ ಸಚಿವರು, ಕಳೆದ 2.5 ವರ್ಷಗಳಿಂದ ಕರ್ನಾಟಕದ ರಾಜಕಾರಣವನ್ನೇ ತನ್ನ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಮೆರೀತಾ ಇದ್ದ ಒಬ್ಬ ಸಚಿವರು ಅವಮಾನಿತರಾಗಿ ತಮ್ಮ ಪದವಿಗೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದ ನಂತರ ಆಳು ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಯಿತು, ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ. ಯಾಕಂದರೆ ಅವರೊಂದು ರಾಷ್ಟ್ರೀಯ ಪಕ್ಷದ ಸರ್ಕಾರಕ್ಕೆ ಸೇರಿದ ರಾಜ್ಯದ ಸಚಿವರ ಕ್ಯಾಬಿನೆಟ್ ಸಚಿವರಾಗಿದ್ದರು. ಆದರೆ ತುಂಬ ಅಚ್ಚರಿದಾಯಕ ಬೆಳವಣಿಗೆ ಯಾವುದು ಅಂತಂದರೆ, ಯಾವುದೇ CD ರಿಲೀಸ್ ಆಗಿರಲಿಲ್ಲ, ಯಾವುದೇ ಒಂದು ತನಿಖಾ ವರದಿ ಪ್ರಕಟಿತವಾಗಿರಲಿಲ್ಲ. ಅಪ್ರಕಟಿತ ವರದಿಗಳು ಮತ್ತು ಇನ್ನೂ ಪ್ರಸಾರವಾಗಿರುವ ದೃಶ್ಯಾವಳಿಗಳು ಇರಬಹುದು ಅನ್ನೋ ಒಂದು ಆತಂಕದಿಂದ, ಭಯದಿಂದ ಇತರ 6 ಜನ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಕೂಡ ಸ್ಟೇ ಆರ್ಡರ್ ತಂದುಬಿಟ್ರು, ತಡೆಯಾಜ್ಞೆ ತಂದಿದ್ದಾರೆ ಸಿವಿಲ್ ನ್ಯಾಯಾಲಯದಿಂದ. ಯಾರ ಮೇಲೆ ತಡೆಯಾಜ್ಞೆ? ಒಂದು ಪತ್ರಿಕೆಯಲ್ಲ, ಒಂದು ಸುದ್ದಿವಾಹಿನಿಯಲ್ಲ, ಕರ್ನಾಟಕದ ಎಲ್ಲ ಸುದ್ದಿವಾಹಿನಿಗಳು, ಎಲ್ಲ ದಿನಪತ್ರಿಕೆಗಳು, ಎಲ್ಲ ವೆಬ್ಸೈಟ್ಗಳು, ಕೇವಲ ಕನ್ನಡದಷ್ಟೇ ಅಲ್ಲ, ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು, ಪ್ರಮುಖ ಸುದ್ದಿವಾಹಿನಿಗಳು, ಅದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳಿದಾವಲ್ಲ, ಅಂತಾರಾಷ್ಟ್ರೀಯ ಪೋರ್ಟಲ್ಗಳು, ಫೇಸ್ಬುಕ್ ಮೇಲೆ ಸ್ಟೇ ಆರ್ಡ್ರು, ವಾಟ್ಸಾಪ್ ಮೇಲೆ ಸ್ಟೇ ಆರ್ಡ್ರು, ಟ್ವಿಟರ್ ಮೇಲೆ ಸ್ಟೇ ಆರ್ಡ್ರು. ಅಂದರೆ ಕರ್ನಾಟಕದ ರಾಜಕಾರಣಿಗಳು ಪ್ರಪಂಚದ ಎಲ್ಲ ಮಾಧ್ಯಮಗಳಿಗೂ ಕಡಿವಾಣ ಹಾಕೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರಲ್ಲ, ಅದು ನಮಗೆ ಬಹಳ ಆತಂಕದಾಯಕ ಸಂಗತಿ. ನಾವೊಂದು ಪವರ್ TV ಕೂಡ ಒಂದು ಸುದ್ದಿ ಮಾಧ್ಯಮ ಸಂಸ್ಥೆ. ಪತ್ರಿಕಾ ರಂಗವಾಗಲಿ, ಸುದ್ದಿ ವಾಹಿನಿಗಳಾಗಲಿ, ನಾವೆಲ್ಲ ಪತ್ರಿಕಾ ಆರ್ಟಿಕಲ್ 19 ಸಂವಿಧಾನದ ಅನುಬಂಧ 19ರಲ್ಲಿ ನಮ್ಮ ದಕ್ಕಿರೋ ಪತ್ರಿಕಾ ಸ್ವಾತಂತ್ರ್ಯವನ್ನು ಚಲಾಯಿಸೋ ಹಕ್ಕು ನಮಗಿದೆ. ಪತ್ರಿಕಾ ಸ್ವಾತಂತ್ರ್ಯ ಎಷ್ಟು ಅಮೂಲ್ಯವಾದದ್ದು ಅಂತಂದರೆ, ನಾನು ಯಾವುದಾದ್ರೂ ಒಂದು ತನಿಖಾ ವರದಿ ಮಾಡಿ ಒಂದು ಆಘಾತಗೊಳಿಸುವ ಸುದ್ದಿಯನ್ನು ಬಯಲುಗೊಳಿಸಿದಾಗ ನಾನು ಸುದ್ದಿ ಮೌಲ್ಯವನ್ನು ನಾನೇನು ಬಹಿರಂಗಪಡಿಸಬೇಕಾಗಿಲ್ಲ. ಐ ಡಿಡ್ ನಾಟ್ ರಿವೀಲ್ ಮೈ ಸೋರ್ಸ್ ಆಫ್ ದಟ್ ಇನ್ಫಾರ್ಮೇಶನ್. ನನಗೆ ಮಾಹಿತಿಯನ್ನು ಪ್ರಕಟಿಸೋ ಹಕ್ಕಿದೆ, ಮಾಹಿತಿಯನ್ನು ಪ್ರಸಾರ ಮಾಡೋ ಹಕ್ಕಿದೆ. ಅಂದರೆ ಸುಳ್ಳು ಮಾಹಿತಿ ಅಲ್ಲ. ಈ ಸ್ಟೇ ಆರ್ಡರ್ ಯಾರಿಗೆ ಅಂತ ಸ್ಪಷ್ಟಗೊಳಿಸಬೇಕು ಅಂತಂದ್ರೆ, ಸುಳ್ಳು ವರದಿಗೆ, ಕಪೋಲ ಕಲ್ಪಿತ ವರದಿಗೆ ಅಥವಾ ದುರುದ್ದೇಶಪೂರಿತವಾದ ಇಂಥ CD ಇತ್ಯಾದಿ ಕುತಂತ್ರಗಳಿಗೆ ಮಾತ್ರ ಸ್ಟೇ ಆರ್ಡರ್ ಹೊರತು ಇದು ಸ್ಟೇ ಆರ್ಡರ್ ಇದು ಸತ್ಯ ದರ್ಶನಕ್ಕಲ್ಲ. ಖಚಿತ ಮಾಹಿತಿ ಆಧಾರಿತ, ಖಚಿತ ಪುರಾವೆ ಆಧಾರಿತ ಒಂದು ವರದಿಗಳಿಗೆ ಈ ಸ್ಟೇ ಆರ್ಡರ್ ಅಲ್ಲ. ನಮ್ಮ ಮಾಧ್ಯಮ ಪ್ರಪಂಚದ ಎಲ್ಲ ಮಿತ್ರರು ಕೂಡ, ಸಹೋದ್ಯೋಗಿಗಳು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಷ್ಟೇ ಅಲ್ಲ, ನಮ್ಮ ಸುದ್ದಿವಾಹಿನಿಗಳ ವೀಕ್ಷಕರು, ದಿನಪತ್ರಿಕೆಗಳ ಓದುಗರು, ವಾಚಕರು ಎಲ್ಲರೂ ಕೂಡ ಈ ಬೆಳವಣಿಗೆಯನ್ನು ಹಗುರವಾಗಿ ಪರಿಗಣಿಸ್ಕೊಡೋದು. ಈ 6 ಜನ ಹೋಗಿ ಸ್ಟೇ ಆರ್ಡರ್ ತಂದಿದಾರಲ್ಲ, ಇದು ಹೊಸ ಪ್ರವೃತ್ತಿ ಏನಲ್ಲ. ಕಳೆದ 4 ತಿಂಗಳಿಂದ ಸ್ವತಃ ನಮ್ಮ ಪವರ್ TV ಇಂಥ ಸನ್ನಿವೇಶ ಎದುರಿಸಬೇಕಾಗಿ ಬಂತು. ನಾವು ಯಾವುದೋ ಒಂದು ಇವತ್ತಿನ ಮುಖ್ಯಮಂತ್ರಿಗಳ ಪರಿವಾರದ ಒಂದು ಯಾವುದೋ ಭ್ರಷ್ಟಾಚಾರ ಸಂಬಂಧ ಪ್ರಕರಣವನ್ನು ನಾವು ಪ್ರಸಾರ ಮಾಡ್ತಿದ್ದೇವೆ ಅಂತ ಗೊತ್ತಾಗ್ತಿರೋ ಹಾಗೇನೆ ಅವ್ರ್ಯಾರು ನೇರವಾಗಿ ನಮ್ಮನ್ನು ಎದುರಿಸಲಿಲ್ಲ. ಯಾರೋ ಒಬ್ಬ ಅಮಾಯಕ ವ್ಯಕ್ತಿ, ಅವ್ರ ಪಕ್ಷದ ಕಾರ್ಯಕರ್ತ ಇನ್ನು ಆ ವರದಿ ಪ್ರಸಾರ ಆಗೋಕ್ಕಿಂತ ಮುಂಚೆನೆ ಸಂಜೆ ಒಳಗಾಗಿ ಒಂದು ಸ್ಟೇ ಆರ್ಡರ್ ತಗೊಂಡ್ಬಂದ್ಬಿಡ್ತಾರೆ. ಹೋಗ್ಲಿ, ನಮ್ಮ ಒಬ್ಬರ ಮೇಲೆ ತಂದ್ರೆ ಪರವಾಗಿಲ್ಲ, ನಾವೇನೋ ಅಪರಾಧಿಗಳು, ಅದು ಆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ವಿ ಪವರ್ TV. ಹಾಗಲ್ಲ, ಕನ್ನಡಪ್ರಭ ಮತ್ತು ಆರೋಪಿಗಳು, ಕನ್ನಡಪ್ರಭ ಮತ್ತು ಇತರ 57 ಸಂಸ್ಥೆಗಳು ಅಂತ ಅಂದ್ಬಿಟ್ರು. ಅಂದ್ರೆ ಕರ್ನಾಟಕದ ಎಲ್ಲ ಸುಪ್ರಸಿದ್ಧ ಪತ್ರಿಕೆಗಳು, ಇಷ್ಟು ವರ್ಷಗಳ ಕಾಲ ಜನರ ವಿಶ್ವಾಸಕ್ಕೆ ಪಾತ್ರ ಆದಂಥ ಪತ್ರಿಕೆಗಳು, ಸುದ್ದಿವಾಹಿನಿಗಳು ಎಲ್ಲರ ಮೇಲೂ ಕೂಡ ಸ್ಟೇ ಆರ್ಡರ್ ತಂದ್ಬಿಟ್ರು. ಅವ್ರು ಮಾಡದಿರೋ ಒಂದು ಅಪರಾಧ ಅಂತ ಅನ್ಕೊಳ್ಳೋಣ, ಅದನ್ನ ಅಲೆಜ್ಡ್ ಕ್ರೈಮ್ ಅಂತಲೇ ಇಟ್ಕೊಳ್ಳೋಣ. ಆದರೆ ಈ ಪ್ರವೃತ್ತಿಯನ್ನು ಮತ್ತೊಮ್ಮೆ ಪುನರಾವರ್ತನೆ ಆಗಿದ್ರು ಈ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ. ಈಗ ನಿನ್ನೆ CIT ನೇಮಕ ಮಾಡಿದ್ದಾರೆ. CIT ಉದ್ದೇಶ ಏನು? ಆ ರಾಜಕಾರಣಿ ನಿಜಕ್ಕೂ ಅಕ್ರಮ ಚಟುವಟಿಕೆಗಳು ತೊಡಗಿದ್ರಾ, ಅವ್ರೇನಾದ್ರು ಸಾರ್ವಜನಿಕ ಹುದ್ದೆಯಲ್ಲಿ ಇದ್ಕೊಂಡು ಈ ತರ ಒಂದು ಅಪರಾಧ ಮಾಡಿದ್ರಾ ಅಂತ ಪತ್ತೆ ಮಾಡೋದಕ್ಕಲ್ಲ. ಯಾರ್ದನ್ನು ಬಯಲು ಹೇಳಿದ್ರು ಅಂದ್ರೆ, ಇಲ್ಲಿ ವಿಸಲ್ ಬ್ಲೋವರ್ನ ಪತ್ತೆ ಮಾಡೋದಕ್ಕೆ ಈ SIT ನೇಮಿಸಿದ್ದಾರೆ ಅಂತ ಕಾಣುತ್ತೆ. SIT ಆರಂಭಿಕ ಹೆಜ್ಜೆಗಳನ್ನ ನೋಡಿದ್ರೆ ಯಾರು ಇದ್ರ ರಿಲೀಸ್ ಕಾರಣ ಅಂದ್ರೆ, ಇನ್ ಮುಂದೆ ಯಾರು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ ಅದೇ ಆರೋಪಿ ಹೊರತು, ಆ ಸ್ಟಿಂಗ್ ಆಪರೇಷನ್ ಯಾರು ಎಕ್ಸ್ಪೋಸ್ ಆಗ್ತಾರೆ, ಯಾರ ಅಕ್ರಮ ಚಟುವಟಿಕೆಗಳು, ಭ್ರಷ್ಟಾಚಾರ ಇತ್ಯಾದಿ ಅಕ್ರಮಗಳು ಹೊರಗೆ ಬರ್ತಾವೆ, ಅಧಿಕಾರಸ್ಥರ ಇನ್ ಮುಂದೆ ಯಾರು ಮುಟ್ಟೋಂಗಿಲ್ಲ ಅನ್ನೋ ಒಂದು ವಾರ್ನಿಂಗ್ ಸಿಗ್ನಲ್ ತರ ಕೊಡುವಂತ ಕಾಣ್ತೀವಿ. ಹೌದು ಹೌದು. ಅಲ್ಲ, ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಕೂಡ ಅದೇ ರೀತಿಯಾಗಿದೆ. ಎಸ್ ಭಾಸ್ಕರ್ ಸರ್, ಈಗ ಮಾಧ್ಯಮಗಳನ್ನು ಒಂದು ರೀತಿ ಮಾಧ್ಯಮ ಸ್ವಾತಂತ್ರ್ಯವನ್ನು ತಡೆಯುವಂಥದ್ದು, ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಇಲ್ಲ. ಇವತ್ತು ನಾವು ಯಾವ ಕಡೆಗೆ, ಯಾವ ದಿಕ್ಕಿನತ್ತ ಸಾಕ್ತಾ ಇದ್ದೇವೆ, ನಮ್ಮ ರಾಜಕಾರಣ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ಸಾರ್ವಜನಿಕ ಸಭ್ಯತೆಯ ಪ್ರಶ್ನೆ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಏನು ಹೇಳ್ತೀರಿ ಸರ್?
ನಾವು ನಮ್ಮ ಇಂಡಿಯಾದ ಸ್ವಾತಂತ್ರ್ಯಾನಂತರದ ಇತಿಹಾಸವನ್ನು ತೆಗೆದು ನೋಡಿದರೆ ನಾವು 70ರ ದಶಕದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಎಮರ್ಜೆನ್ಸಿಯ ತಂದ ಸಂದರ್ಭದಲ್ಲಿ ಆ ಕರಾಳ ಕಾಯ್ದೆಯ ಅಡಿಯಲ್ಲಿ ಸಿಕ್ಕಿ ನಲಗಿದ್ದು ಮಾಧ್ಯಮಗಳು ಹೇಳೋದನ್ನು ನೋಡಬೇಕು. ಬಾಗಿಲಲ್ಲಿ ಸ್ಟೂಲ್ ಮೇಲೆ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂಥವ್ರು ಕೂಡ ಸೆನ್ಸಾರ್ ಆಫೀಸರಾಗಿ ಪತ್ರಿಕಾಲಯಗಳಿಗೆ ಬರ್ತಾ ಇದ್ದ, ವಾರ್ತಾ ಇಲಾಖೆಯಿಂದ ಬರ್ತಾ ಇದ್ದಿದ್ದನ್ನು ನಾವು ನೋಡಿದ ಸಂದರ್ಭಗಳದ್ದು. ಆದರೆ ಅದು 18 ತಿಂಗಳದ ಆ ಕರಾಳ ಯುಗ ಮುಕ್ತಾಯ ಆಯಿತು ಅಂಥೇಳಿ ಹೇಳಿದ್ವಿ ನಾವು. ನೋಡಿ, ನಾವು ಅದನ್ನು ಗಮನಿಸಬೇಕು. ಆ 18 ತಿಂಗಳಲ್ಲಿ ಪತ್ರಿಕೆಗಳ ಅಂದರೆ ಆವಾಗ ಹೆಚ್ಚಿಗೆ ಇದ್ದಿದ್ದು ಪತ್ರಿಕೆಗಳು, ಮಾಧ್ಯಮ ಅಂತ ಎಲೆಕ್ಟ್ರಾನಿಕ್ ಮಾಧ್ಯಮ ಅಂತ ಇದ್ದಿದ್ದು, ಟೆಲಿವಿಷನ್ ಇನ್ನೂ ಬಂದಿರಲಿಲ್ಲ. ಏನಿದ್ರು ದೂರದರ್ಶನ ಇತ್ತು ಮತ್ತು ಆಕಾಶವಾಣಿ ಇತ್ತು. ಅವೆರಡು ಸರ್ಕಾರದ ನಿಯಂತ್ರಣದಲ್ಲೇ ಇದ್ದಿದ್ದರಿಂದ ಅಲ್ಲಿ ಅಂಥ ಸಂದರ್ಭ ಬರಲಿಲ್ಲ. ಬಟ್ ಮುದ್ರಣ ಮಾಧ್ಯಮಕ್ಕೆ ಬಂದ ಆ ಕೊಡಲಿಯ ಅಂಕುಶವನ್ನು ಏನು ಇಟ್ಟರು, ಅದನ್ನು ವಿರೋಧಿಸಿದವರು ಎಲ್ಲ ವಿರೋಧ ಪಕ್ಷಗಳ ಮುಖಂಡರು. ಅದಾಗಿ ಅವರು ಜೈಲಿಗೆ ಹೋದರು. ಜೈಲಿಂದ ಹೊರಗಡೆ ಬಂದ ನಂತರ ಆ ಎಮರ್ಜೆನ್ಸಿಯ ಬಹುದೊಡ್ಡ ಫಲಾನುಭವಿ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಪ್ರೈಮ್ ಮಿನಿಸ್ಟರ್ ಆದ ನಂತರದಲ್ಲಿ ನಾವು ಗಮನಿಸಬೇಕು, ಆಗ ಇಲಿಸ್ಟ್ರೇಟಿವ್ ವೀಕ್ಲಿನಲ್ಲಿ ಮುಖ್ಯಸ್ಥರಾಗಿದ್ದವರು ಖುಷ್ವಂತ್ ಸಿಂಗ್ ಅಲ್ಲಿಂದ ಅವರು ಮೊರಾರ್ಜಿಯವರ ಬಗ್ಗೆ ಬರೆದಿದ್ದಾರೆ, ಕೆಲವು ಲೇವಡಿಗಳನ್ನು ಬರೆದಿದ್ದಾರೆ, ತಮಾಷೆಯನ್ನು ಬರೆದಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಲೇವಡಿ ಮಾಡಿದರೆ ಮತ್ತೊಂದು ಮಾಡಿದರೆ ಅದಕ್ಕೆ ಉದಾಹರಣೆಯನ್ನು ನಾವು ನೆಹರು ಕಾಲ ತಗೋಬೇಕು. ಅವರು ಶಂಕರ್ಸ್ ವೀಕ್ಲಿನಲ್ಲಿ ತಮ್ಮ ವಿರುದ್ಧದ ಕಾರ್ಟೂನ್ ಬರದೇ ಇದ್ದಾಗ ಅವರು ಫೋನ್ ಮಾಡಿ ಕೇಳ್ತಿದ್ರಂತೆ, ಇಲ್ಲಪ್ಪ ಕಾರ್ಟೂನೇ ಬರ್ತಾ ಇಲ್ಲ ನನ್ನ ವಿರುದ್ಧ ಅಂತ. ಮೊರಾರ್ಜಿ ದೇಸಾಯಿಗೆ ಖುಷ್ವಂತ್ ಸಿಂಗ್ ಅವ್ರನ್ನ ಅಲ್ಲಿಂದ ಅಟ್ಟಬೇಕಿತ್ತು, ಅಟ್ಟಿದ್ರು ಅಲ್ಲಿಂದ. ಯಾವುದೇ ಪತ್ರಿಕಾ ಸಂಸ್ಥೆ ದೊಡ್ಡ ಸರ್ಕಾರವನ್ನು ಎದುರು ಹಾಕ್ಕೊಳ್ಳೋದಿಲ್ಲ. ಆಮೇಲೆ ಪತ್ರಿಕಾ ಸ್ವಾತಂತ್ರ್ಯ ಹೇಳೋದಿದೆಯಲ್ಲ ಹರೀಶ್, ಅದು ಏನಿದ್ರು ಮಾಲೀಕರ ಸ್ವಾತಂತ್ರ್ಯವೇ ಹೊರತು ಪತ್ರಕರ್ತರ ಸ್ವಾತಂತ್ರ್ಯ ಅಲ್ಲ. ಅದಕ್ಕೆ 100 ಉದಾಹರಣೆಗಳನ್ನು ನಾವು ಕೊಡಬಹುದು. ಅಲ್ಲಿಂದ ಮುಂದಕ್ಕೆ ನಾವು ಬರಬೇಕು. ನಾವು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲೇ ಪತ್ರಿಕೆಗಳ ಕತ್ತನ್ನು ಹಿಸ್ಕೋವಂಥ ಪ್ರಯತ್ನ, ಮಾಧ್ಯಮದ ಕತ್ತನ್ನು ಹಿಸ್ಕೋವಂಥ ಪ್ರಯತ್ನಗಳು ಬೇಕಾದಷ್ಟು ನಡೆದಿದೆ. ಸೊ ನೀವೇ ಆರಂಭದಲ್ಲಿ ಹೇಳಿದಾಗ ಈಗ 4 ತಿಂಗಳು ಆಗಲಿಲ್ಲ ಅನಿಸುತ್ತೆ, ಪವರ್ ಟಿ ವಿ ಮೇಲೆ ಆ ಥರ ಉಸಿರು ಕಟ್ಟೋವಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ನೋಡಿದ್ದೇವೆ. ನಾವು ಉಸಿರು ಕಟ್ಟಿದವರು ಹಾಗೆ ಇದ್ದೇವೆ ಅಂತ ಹೇಳೋದೇ ನಮಗೆ ನಾಚಿಕೆ ತರಬೇಕಾದಂಥ ಬೆಳವಣಿಗೆಗಳು ಅದು. ಆದರೆ ಇವತ್ತೇನಾಗಿದೆ, ಇವತ್ತು ಈ 6 ಜನ ರಮೇಶ್ ಜಾರಕಿಹೊಳಿಯವರ ನಂತರದಲ್ಲಿ ಇನ್ನೂ ಉಳಿದ 6 ಜನ ಸಚಿವರು ಹೋಗಿ ಸ್ಟೇ ತಂದುಕೊಂಡಿದ್ದಾರೆ. ಸ್ಟೇ ತಂದು ಅವರು ತಮ್ಮ ವಿರುದ್ಧದ ಮಾಹಿತಿ ಬರಬಾರ್ದು ಮಾಧ್ಯಮದಲ್ಲಿ ಅಂತ ಅನ್ನೋದು ಅವರ ಉದ್ದೇಶ. ಆದರೆ ಏನು ಬರ್ತದೆ, ಏನಿದೆ ಅವ್ರ ವಿರುದ್ಧ ಬರೀಲಿಕ್ಕೆ ನಮಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಗೊತ್ತಿದೆ ತಮ್ಮ ವಿರುದ್ಧ ಇದು ಬಂದ್ಬಿಡ್ಬೋದೇನೋ ಅಂತ ಹೇಳೋದು ಅವ್ರಿಗೆ ಗೊತ್ತಿದೆ ಅಂತ ಅರ್ಥ ತಾನೇ ಅದ್ರಿಂದ. ನೋಡಿ, ಈಗ ಕೆಲವೇ ದಿವಸಗಳ ಹಿಂದೆ ನೀವು ಹೋದರೆ, ಎರಡು ವರ್ಷಗಳ ಅಲ್ಲ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹೇಳಿರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಗುಂಡ್ರಾಯರ ಸರ್ಕಾರದಲ್ಲಿ ಇದೇ ಇಬ್ರಾಹಿಂ ಅವರು ಗುಂಡ್ರಾಯರ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಈಗ ಅವರು ಕಾಂಗ್ರೆಸ್ಸಿನ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು. ಅವರು ತಮ್ಮ ಒಂದು ಸ್ಕ್ಯಾಂಡಲಲ್ಲಿ, ಒಂದು ಪದ್ಮಾವತಿ ಸ್ಕ್ಯಾಂಡಲ್ ಅಂತ ಹೇಳಿ ಒಂದು ಆವಾಗಿನ ಕಾಲದಲ್ಲಿ ಅತ್ಯಾಚಾರ ಆಯಿತು. ಆವಾಗ CM ಇಬ್ರಾಹಿಂ ಅವರ ಸೋದರ ಅಂತ ಹೇಳಿ ಬರ್ತಿತ್ತು ಆ ಹೆಸರು. ಅವರು ಕೋರ್ಟಿಗೆ ಹೋಗಿ ಸ್ಟೇ ತಂದ್ಕೊಂಡ್ರು, ತಮ್ಮ ಹೆಸರನ್ನು ಬಳಸಬಾರ್ದು ಅಲ್ಲಿ ಅಂತೇಳಿ. ಸೊ ತಮ್ಮ ಹೆಸರು ತಮಗೆ ಚಾರಿತ್ರ್ಯ ವಧೆ ಆಗ್ತದೆ ಇದರಿಂದ ಅಂತೇಳಿ, ಹೆಸರು ಬಂದಿದ್ದರಿಂದ ಆಗತ್ತೆ ಅಂತೇಳಿ ಕೋರ್ಟ್ ಸ್ಟೇ ಕೊಡ್ತು. ಆಮೇಲೆ ಸಚಿವರೊಬ್ಬರ ಸೋದರ ಅಂಥೇಳಿ ಹಾಕಿದರು. ಈ ಥರದ್ದೆಲ್ಲ ಆಯಿತು ಬಿಡಿ ಮುಂದೆ 80. ಸೊ ನಂತರದಲ್ಲಿ ರಾಮಕೃಷ್ಣ ಹೆಗಡೆ ಇದ್ದಿದ್ದರಲ್ಲಿ ಇದರೊಳಗೆ ಅವರ ಹೆಸರು ಅಂದರೆ ಭರತ್ ಹೆಗಡೆ ಸ್ಕ್ಯಾಂಡಲಲ್ಲಿ ಮೆಡಿಕಲ್ ಸೀಟ್ ಹಗರಣದಲ್ಲಿ ಸಿಕ್ಕ ಸಂದರ್ಭದಲ್ಲಿ ಆವಾಗ ಅವತ್ತಿಂದ ಇವತ್ತಿನವರೆಗೂ ರಾಜಕಾರಣ ಯಾವ ಹಂತ ತಲುಪಿದಾರೆ ಅಂತಂದ್ರೆ, ಭ್ರಷ್ಟಾಚಾರ ಆರೋಪದಿಂದ ಅವ್ರೇನು ಚಿಂತೆ ಇಲ್ಲ ಅವ್ರಿಗೆ. ಅಕ್ರಮ ಆಸ್ತಿಗಳ ಬಗ್ಗೆ ಅವ್ರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಾತಿವಾದಿ ಸ್ವಜನ ಪಕ್ಷಪಾತದ ಆರೋಪ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಅಕ್ರಮ ಲೈಂಗಿಕತೆ ಹಗರಣ ಹೊರಗೆ ಬಂದ್ರೆ ಮಾತ್ರ ತಲೆ ಕೆಡಿಸ್. ಯಾಕೆ ಅಂತಂದ್ರೆ ತಮ್ಮ ಕುಟುಂಬದ ವರ್ಗದವರ ಎದುರಿಗೆ ತಲೆ ತಗ್ಗಿಸ್ಬೇಕಾಗುತ್ತೆ. ಇವರು ಸೂಕ್ಷ್ಮತೆ ಇರೋದು ಕೇವಲ ಅಕ್ರಮ ಲೈಂಗಿಕ ಚಟುವಟಿಕೆ ಬಗ್ಗೆ ಮಾತ್ರ. ಉಳಿದ ಯಾವ ಅನಿಷ್ಟದ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದು ಬಂಡತನ ತಲುಪಿರುವಾಗ ಈ ಪ್ರಸಂಗ ನಡೆದಿದೆ. ಈ 6 ಜನ ಮಂತ್ರಿಗಳ ನಡವಳಿಕೆ ಬಗ್ಗೆ ನಾವ್ಯಾರು ಚರ್ಚೆನೂ ಮಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಅನಂತ್ ಚಿನ್ಮಾರ್ ಅವರು ಹೆಚ್ಚಾಗಿ ದೃಶ್ಯ ಮಾಧ್ಯಮದಲ್ಲಿ ಹೆಚ್ಚು ಕಾಲ ಕಳೆದಾರೆ. ಅವ್ರೇನ್ ಹೇಳ್ತಾರೆ ನೋಡಿ. ಸರ್ ಅನಂತ್ ಸರ್ ನಾನು ನಿಮ್ಮನ್ನು ಮಾತಾಡಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದಮೇಲೆ ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ಎಸ್, ಈ ಬಗ್ಗೆ ಮಾತನಾಡೋಣ. ಬಹಳಷ್ಟು
ಆಳವಾಗಿ ಇದನ್ನು ಚರ್ಚೆ ಮಾಡಲೇಬೇಕಾಗಿದೆ. ಇವತ್ತು ಮಾಧ್ಯಮ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ಸಭ್ಯತೆಯ ಪ್ರಶ್ನೆಯ ಬಗ್ಗೆಯೂ ಕೂಡ ಬಹಳ ಚರ್ಚೆ ಮಾಡೋದಿದೆ. ಈ 6 ಜನ ಯಾಕೆ ಏನೂ ಆರೋಪ ಬರದೇನೆ ನಾವು ಹೋಗಿ ಮೊದಲೇ ನಾನು ತಪ್ಪು ಮಾಡಿದ್ದೀನಿ, ಯಾಕಂದರೆ ಆತ್ಮಶುದ್ಧತೆ ಕೂಡ ಇರಬೇಕಾಗತ್ತೆ. ನಾವು ಸರಿಯಾಗಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಾವು ಎಲ್ಲರೂ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದಾಗ ಆ ಭಯ ಕಾಡುತ್ತೆ ಒಳಗಡೆ. ನಾನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದೆ, ಮಾನ ಉಳಿಸ್ಕೊಳ್ಳೋದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು ಮಹಾನಾಯಕರು 6 ಜನ. ತಮ್ಮ ಮಾನವನ್ನು ಉಳಿಸ್ಕೊಳ್ಳೋದಕ್ಕೆ, ನಾಳಿನ ಮಾನ ನಷ್ಟಕ್ಕೆ ಇವತ್ತೇ ತಡೆಯಾಜ್ಞೆನ ತಗೊಂಡು ಬರ್ತಾರೆ. ಧನಾಢ್ಯರು ಅಂತ ಕರಿಬೋದು ನಾವು ಅವ್ರನ್ನ. ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ಮಂತ್ರಿ ಮಹಾಶಯರು ಸವಾರಿ ಮಾಡ್ತಾರೆ. ಈ ಮೂಲಕವಾಗಿ ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ರಿಲೀಸ್ ಆಗ್ತಾ ಇದ್ದ ಹಾಗೆ ಈ 6 ಜನರು ಅಲರ್ಟ್ ಆಗ್ತಾರೆ. ಕುಂಬಳಕಾಯಿ ಯಾರಪ್ಪ ಕದ್ರು ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಂಡಂಗೆ ಆಯಿತು. ತಡೆಯಾಜ್ಞೆ ತರೋ ಮೂಲಕ ಅನುಮಾನಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಮಹಾಶಯರು. ಇವ್ರ ಮೇಲೆ ಯಾರೂ ಅನುಮಾನ ಪಡಲಿಲ್ಲ, ಇವರೇ ಅನುಮಾನ ಪಡಿಸ್ಕೊಂಡ್ರು. ನೈತಿಕ ಅಧಪತನಕ್ಕೆ ನಾಂದಿ ಹಾಡಿದ್ದಾರೆ BSI ಸಹೋದ್ಯೋಗಿಗಳು. ಅಶ್ಲೀಲ ಸಿಡಿ ಭಯದಲ್ಲಿರುವ CM ಸಂಪುಟದ 6 ಸಚಿವರು ಇವರು. ಭಯ ಅವರಿಗೆ, ನಮ್ದು ಎಲ್ಲಾದರೂ ಹೊರಬಂದ್ಬಿಡುತ್ತೇನೋ ಅಂತ. ಇಲ್ಲಾಂದ್ರೆ ಕೋರ್ಟಿಗೆ ಹೋಗ್ತಾನೆ ಇರಲಿಲ್ಲ. ಸೊ ಇನ್ನೊಬ್ರು ಅತಿಥಿಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಿರಿಯ ನ್ಯಾಯವಾದಿಗಳು ಮತ್ತೆ ಸಾಮಾಜಿಕ ಚಿಂತಕರು ಆದಂತಹ ಶ್ಯಾಮ್ ಸುಂದರ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನಾನು ಅನಂತ್ ಶನಿವಾರ ಹತ್ರ ಆಗಲೇ ಒಂದು ಸಣ್ಣ ಬ್ರೇಕ್ ಬಂತು, ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ. ಸರ್, ಇವತ್ತು ನೋಡಿ, ಮಾನ ಹೋಗಿದ್ದು ಮತ್ತು ಮಂತ್ರಿ ಸ್ಥಾನ ಹೋಗಿದ್ದು ಒಬ್ರದ್ದು ಸರ್. ಆದರೆ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ಇದು ಹೊರಬಂದ ನಂತರ ಆತ್ಮಸಾಕ್ಷಿ ಅಂತ ಎಲ್ರಿಗೂ ಇರುತ್ತೆ. ಅದು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೆ ನೀನು ತಪ್ಪು ಮಾಡಿದೀಯಾ ಅಂತ ಹೇಳ್ತಾ ಇರುತ್ತೆ. ಅದೇ ರೀತಿಯಾಗಿ ಈ 6 ಜನರ ಪರಿಸ್ಥಿತಿ ಆಯ್ತಾ ಅಂತ. ಈಗ ಮಾನಹಾನಿ ತಡೆಯೋದಿಕ್ಕೆ ಅಂತೇಳಿ ಕೋರ್ಟ್ ಮೆಟ್ಟಲತ್ತಿ ಪತ್ರಿಕೆಗಳು ಅಥವಾ ಯಾವುದೇ ಮಾಧ್ಯಮ ಸಂಸ್ಥೆ ತಮ್ಮ ವಿರುದ್ಧ ವರದಿ ಮಾಡಬಾರದು ಅಂತ ಸಚಿವರು ಏನು ಕೇಳ್ಕೊಂಡಿದ್ದಾರೆ, ಅಲ್ಲೇ ಅವ್ರ ಮಾನಹಾನಿ ಆಗಿದೆ ಅಂತ ನನ್ಗೆ ಅನಿಸ್ತಿದೆ. It says a lot of things about them. But to be fair to the court ನೀವು ಯಾವುದೇ ಮಾನಹಾನಿಕರ ವರದಿಗಳನ್ನ ಇವ್ರ ವಿರುದ್ಧ ಪ್ರಕಟ ಮಾಡಬೇಡಿ ಅಂತ ಹೇಳಿಲ್ಲ. ದಾಖಲೆಗಳಿರುವಂತ ಸ್ಕ್ರೂಟಿನಿ ಆಗಿರೋ ತರದ ವರದಿಗಳನ್ನ ಮಾಡಿ ಅಂತ ಹೇಳಿದೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ, ನಾನು ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರಿಂದ ಹೇಳೋದು, ಅಲ್ಲಿ ನಾವು ಪೂರ್ತಿ ಎಲ್ಲದರ ಆಳಕ್ಕೆ ಹೋಗಿ ಎಲ್ಲ ವಿವರಗಳನ್ನು ಹೆಕ್ಕಿ ತಗೊಂಡು ಬಂದು ಕೂತ್ಕೊಂಡು ಎಲ್ಲವನ್ನೂ ಖಾತ್ರಿ ಮಾಡಿಕೊಂಡು ಆಮೇಲೆ ನಾವು ಜನರ ಮುಂದೆ ಇಡ್ತೀವಿ ಅಂತ ಹೇಳೋದಿಕ್ ಆಗೋದಿಲ್ಲ. ಪತ್ರಕರ್ತರ ಕೆಲಸ ನನಗೆ ಮೇಲ್ನೋಟಕ್ಕೆ ಸತ್ಯ ಅಂತ ಅನ್ನಿಸಿದಂತ ಒಂದು ಸುದ್ದಿನ ತಗೊಂಡು ಬಂದು ಅದು ಬಹುಶಃ ಎಲ್ಲ ದೃಷ್ಟಿಕೋನಗಳಿಂದನೂ ಸರಿಯಾಗಿದೆಯಾ ಅಂತ ಒಂದು ಸಲ ನಾವು ಇಂಟರ್ನಲಿ ಚೆಕ್ ಮಾಡಿಕೊಂಡು ದೆನ್ ವಿ ಟೇಕ್ ಇಟ್ ಬಿಫೋರ್ ದಿ ಪಬ್ಲಿಕ್. ನಮ್ಮ ವರದಿ ಸುಳ್ಳಾಗಿದ್ರೆ, ಕೆಟ್ಟದಾಗಿದ್ರೆ, ಅದೇನೋ ದುರುದ್ದೇಶ ಪೂರಿತವಾಗಿದ್ರೆ ಅದ್ರ ವಿರುದ್ಧ ಕೋರ್ಟಿಗೆ ಹೋಗ್ಲಿಕ್ಕೆ ಅವರಿಗೆ ದಾರಿಗಳಿದ್ದೇ ಇವೆ. ಒಂದು ಅಂದ್ರೆ ವಿಕ್ಟಿಮ್ ಅಂತ ಅವರು ಆದ್ರೆ ಆ ವರದಿಯಿಂದಾಗಿ, ಅಥವಾ ಜನರು ನಮ್ಮನ್ನ ತಿರಸ್ಕಾರ ಮಾಡೋ ದಾರಿನೂ ಇದ್ದೇ ಇದೆ. ಯಾವುದೇ ಒಂದು ಪತ್ರಿಕೆ ಆಗ್ಲಿ ಟಿವಿ ಚಾನಲ್ ಆಗ್ಲಿ ನಿರಂತರವಾಗಿ ದುರುದ್ದೇಶ ಪೂರ್ವಕ ಸುದ್ದಿಗಳನ್ನ ಮಾಡ್ತಾ ಇವೆ ಅಥವಾ ಉತ್ಪ್ರೇಕ್ಷೆ ಸುದ್ದಿ ಮಾಡ್ತಾ ಇವೆ, ಸುಳ್ಳು ಸುದ್ದಿಗಳನ್ನ ಮಾಡ್ತೀವಿ ಅಂತಂದಾಗ ಜನ ಅದನ್ನ ಆ ಚಾನೆಲ್ಗಳಿಗೆ ಅಥವಾ ಪತ್ರಿಕೆಗಳಿಗೆ ಬೆಂಬಲ ಕೊಡೋದಿಲ್ಲ. ನಂಬರ್ 1 ಪಾಯಿಂಟ್. ಹಾಗಾಗಿ ಈಗ ಕಂಪ್ಲೀಟ್ ಸ್ಕ್ರೂಟಿನಿ ಆಗಿರೋ ತರದ ವರದಿಯನ್ನ ಮಾತ್ರ ನಾವು ಮಾಡಬೇಕು ಇವ್ರ ವಿರುದ್ಧ ಅಂತ ಆದಾಗ ನನಗೆ ಒಂದು ಪ್ರಶ್ನೆ ಬರೋದು, ಈಗ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಏನೋ ಹೊರಗಡೆ ಬಂತು. ಆ ಸಿಡಿ ಆಸ್ ಅನ್ ಎಡಿಟರ್ ನನ್ನ ಟೇಬಲ್ಗೆ ಬಂದ್ರೆ ನಾನು ಅದನ್ನು ನೋಡಿ ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನೇ ಹೋಲೋ ತರದವರೇ ಯಾರೋ ಇದ್ದಾರೆ, ಈ ತರದ್ದೇನೋ ಒಂದು ಅನೈತಿಕವಾದ ನಡೀತಾ ಇದೆ, ಈ ಸಿಡಿ ಮೇಲ್ನೋಟಕ್ಕೆ ನನಗೆ ಎಡಿಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅದು ರಮೇಶ್ ಜಾರಕಿಹೊಳಿ ಹೌದೋ ಅಲ್ಲ ನನಗೆ ಗೊತ್ತಿಲ್ಲ, ಬಟ್ ಮೇಲ್ನೋಟಕ್ಕೆ ಅನ್ನಿಸ್ತಿಲ್ಲ ಅಂತಂದಾಗ ನಾನು ಅದನ್ನ ಪ್ರಸಾರ ಮಾಡೋದು ತಪ್ಪ, ಪ್ರಶ್ನೆ ಕೇಳೋದು ತಪ್ಪ. ಇದು ರಮೇಶ್ ಜಾರಕಿಹೊಳಿ ಅವರು ಅಲ್ವಾ? ರಮೇಶ್ ಜಾರಕಿಹೊಳಿ ಅವರೇ ಆಗಿದ್ರೆ ಅವರು ಈ ತರದ ಕೆಲಸವನ್ನ ಮಾಡೋ ಮೂಲಕ ತಮ್ಮ ಸ್ಥಾನಕ್ಕೆ ತಮ್ಮ ಜನಗಳಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ನಾನು ಹೇಳೋದು, ಪ್ರಶ್ನೆ ಕೇಳೋದು ತಪ್ಪಾಗತ್ತಾ? ದಟ್ಸ್ ಒನ್ ಪಾಯಿಂಟ್ ದಟ್ ಐ ಡೋಂಟ್ ಹ್ಯಾವ್ ಕ್ಲಾರಿಟಿ ಅಬೌಟ್. ನಾನು ಎಲ್ಲವನ್ನೂ
ಏನೋ ಖಚಿತಪಡಿಸ್ಕೊಂಡು ಮಾಡಬೇಕು ಅಂತಂದ್ರೆ ಆಮೇಲೆ ಏನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ? ನಾನು ಪೊಲೀಸ್ ಸಂಸ್ಥೆ ಅಲ್ಲ. ನನಗೆ ವರದಿ ಬರುತ್ತೆ, ನಾನು ಮಾಡ್ತೀನಿ. ಆ ವರದಿಯ ಸತ್ಯಾಸತ್ಯತೆಗಳನ್ನ ಅದ್ರ ಆಳಕ್ಕೆ ಹೋಗಿ, ಇವತ್ತೇನು ಪೊಲೀಸ್ನವ್ರು ಮಾಡ್ತಿದಾರಲ್ಲ, ಯಾರೋ ಒಂದಿಷ್ಟು ಜನ ಅರೆಸ್ಟ್ ಮಾಡಿದ್ರು, ಅಲ್ಲೆಲ್ಲೋ ರಷ್ಯಾ ಸರ್ವರ್ ಹ್ಯಾಕ್ ಆಗಿದೆ ಅಂತ ಹೇಳಿ ಹುಡುಕೊಂಡು ಹೋದ್ರು, ಫೈನ್, ಅದು ಅವ್ರ ಕೆಲಸ, ಅವ್ರು ಮಾಡ್ತಾರೆ. ಆದ್ರೆ ಅವ್ರು ಮಾಡ್ತಾ ಇರೋದು ಈಗ ಪೋಸ್ಟ್ ಫ್ಯಾಕ್ಟ್. ಒಂದು ಘಟನೆ ನಡೆದ ನಂತರ ಅವರು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಘಟನೆ ನಡೆದಿದೆ ಅನ್ನೋದನ್ನ ವರದಿ ಮಾಡೋ ಕೆಲಸ ಪತ್ರಿಕೆಗಳದ, ಅಥವಾ ಘಟನೆ ನಡೆದು ಇದೆಲ್ಲ ಏನೇನೆಲ್ಲ ಆಯ್ತು, ಹೇಗೆಲ್ಲ ಆಯ್ತು ಅಂತ ಹೇಳಿ ಹುಡುಕೊಂಡೋಗಿ ಅಷ್ಟೊಂದು ತಗೊಂಬಂದು ಕೂತ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ವರದಿ ಮಾಡೋದು ಪತ್ರಕರ್ತರ ಕೆಲಸನ? ಇಲ್ಲಿ ಒಂದು ಸಣ್ಣ ಕ್ಲಾರಿಟಿ ಬೇಕಂತಂದ್ರೆ, ಒನ್ ಮೋರ್ ಪಾಯಿಂಟ್ ನನ್ಗೆ ಬಹಳ ಮುಖ್ಯ ಅಂತ ಅನ್ಸೋದು, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಸೀದರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಮುಖ್ಯ ಸ್ಥಾನದಲ್ಲಿರುವ ಪೀಪಲ್ ಹೂ ಆರ್ ಕ್ಲೋಸ್ ಟು ಪವರ್, ಕ್ಲೋಸ್ ಟು ಇಂಪಾರ್ಟೆಂಟ್ ಪೀಪಲ್ ಇರ್ತಾರಲ್ಲ, ಅವರು ಅನುಮಾನಾತೀತರಾಗಿರ್ಬೇಕು ಅಂತ. ನಮ್ಮ ಶ್ರೀರಾಮಚಂದ್ರ ಮಾಡಿದ್ದು ಅದನ್ನೇ. ಸೀತೆ ವಿರುದ್ಧ ಒಂದು ಮಾತು ಕೇಳಿ ಬರ್ತಿದ್ದಂಗೆ ಸೀತೆಯನ್ನ ಕಾಡಿಗೆ ಕಳಿಸ್ದ. ಯಾಕೆಂದ್ರೆ ರಾಮಚಂದ್ರನ ಹೆಂಡತಿ ಅನುಮಾನಾತೀತವಾಗಿರ್ಬೇಕು ಅಂತ. ಹಂಗಂತೇಳಿ ರಾಮಂಗೆ ಸೀತೆ ಬಗ್ಗೆ ಅನುಮಾನ ಇತ್ತು ಅಂತಲ್ಲ. ಜನರ ದೃಷ್ಟಿನಲ್ಲಿ ಸೀದರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್. ಇಲ್ಲಿ ಇವರುಗಳೆಲ್ಲ ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋರು. ಇವರು ತಮ್ಮ ಬಗ್ಗೆನೆ ಅನುಮಾನ ಬರೋ ತರ ಕೋರ್ಟಿಗೆ ಹೋಗಿದ್ದಾರೆ ಅಂತಂದ್ರೆ ಇವರು ಅನುಮಾನಾತೀತರಲ್ಲ ಅಂತಾಗ. ಅನುಮಾನಾತೀತರಲ್ಲದೆ ಇದ್ದವ್ರನ್ನ ಜನ ತಮ್ಮ ಪ್ರತಿನಿಧಿಗಳು ಅಂತ ಒಪ್ಕೋಬೇಕಾ? ಇವರು ನಮ್ಮ ಸಚಿವರುಗಳು ಅಂತ ಹೇಳ್ಕೋಬೇಕಾ? ಈಗ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಪತ್ರಿಕಾ ಸ್ವಾತಂತ್ರ್ಯಕ್ಕಿಂತ ದೊಡ್ಡ ಸ್ವಾತಂತ್ರ್ಯ ಇನ್ನೊಂದಿದೆ, ಅದು ಜನರ ಸ್ವಾತಂತ್ರ್ಯ. ಇವರಿಗೆ ಓಟ್ ಹಾಕಿ ಆರಿಸಿ ಕಳಿಸಿರೋರು ಯಾರು? ಇವ್ರು ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ? ಅವ್ರಿಗೆ ಇವ್ರ ವಿಷಯಗಳನ್ನ ತಿಳ್ಕೊಳ್ಳೋ ಹಕ್ಕಿಲ್ವಾ? ಹೌದು. ಇವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ, ಏನ್ ಕೆಲಸ ಮಾಡ್ತಾರೆ? ಇವರು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಯಾಕೆ ಬಂದ್ರು ಅನ್ನೋ ಪ್ರಶ್ನೆ ಕೇಳ್ಬೇಕಾಗಿದ್ದು ಆ ಜನಗಳು. ಅದನ್ನ ಕೇಳಿದ್ರು, ಎಲೆಕ್ಷನ್ ಆಯ್ತು, ಗೆದ್ರು, ಫೈನ್. ಅದನ್ನ ಅವರು ಒಪ್ಕೊಂಡಿದ್ದಾರೆ. ಇವರು ಪಕ್ಷಾಂತರ ಮಾಡಿದ್ದನ್ನ ಒಪ್ಕೊಂಡಿದ್ದಾರೆ ಜನ ಅಂತ ಇಟ್ಕೊಂಡ್ರು ಕೂಡ ಇವ್ರು ಮಾಡಿದ್ದೆಲ್ಲವನ್ನೂ ಒಪ್ಕೋಬೇಕು ಅಂತಿಲ್ವಲ್ಲ. ಸೊ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು. ಏನೋ ಈಗ ಷಡ್ಯಂತ್ರ ಅಂತ ಮಾತಾಡ್ತಾರಲ್ಲ, ಷಡ್ಯಂತ್ರದ ಬಗ್ಗೆ ನಂಗೊಂದೆರಡು ಪ್ರಶ್ನೆಗಳಿವೆ. ಏನ್ ಷಡ್ಯಂತ್ರ? ರಮೇಶ್ ಜಾರಕಿಹೊಳಿ ತರದವ್ರನ್ನೇ ಯಾರನ್ನೋ ಬಾಡಿ ಡಬಲ್ ನ ಇಟ್ಕೊಂಡು ಒಂದು ಚಿತ್ರೀಕರಣ ಮಾಡಿ ಅದು ಆ ಸಿಡಿನ ಬಿಟ್ಟಿದಾರ, ಅದು ಷಡ್ಯಂತ್ರನ? ಅಥವಾ ಏನೋ ಒಂದು ಘಟನೆ ನಡೀತು, ಆ ನಡೆದ ಘಟನೆಯ ಸಿಡಿಯನ್ನ ರಿಲೀಸ್ ಮಾಡಿದ್ದಾರೆ ಅನ್ನೋದು ಷಡ್ಯಂತ್ರನ? ಯಾವುದು ಷಡ್ಯಂತ್ರ? ಇಸ್ ದ ಹೋಲ್ ಥಿಂಗ್ ಏನೋ ಡ್ರಮಟೈಡ್, ಪಿಕ್ಚರೈಡ್ ಇಂಡಿಪೆಂಡೆಂಟ್ಲಿ? ಯಾರೋ ಆಕ್ಟರ್ಗಳನ್ನ ಇಟ್ಕೊಂಡು ಮಾಡಿದಾರ? ನಂಗೆ ಗೊತ್ತಿಲ್ಲ. ಈ ತರದ್ದೇ ಆಕ್ಟರ್ಗಳನ್ನ ಇಟ್ಕೊಂಡು ನಮ್ಮ ಬಗ್ಗೆನೂ ಮಾಡಿರಬಹುದು ಅನ್ನೋ ಅನುಮಾನ ಈಗ ಕೋರ್ಟ್ಗೆ ಹೋಗಿರೋರ್ಗಿದ್ಯಾ? ಅದು ನನಗೆ ಗೊತ್ತಿಲ್ಲ. ಇಟ್ ಸೌಂಡ್ಸ್ ವೆರಿ ಫನಿ ಟು ಮಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಶ್ಯಾಮ್ ಸುಂದರ್ ಅವರೇ, ಈಗ ಮಿನಿಸ್ಟ್ರಿಗಳದು ವಾದ ಏನು ಅಂತಂದ್ರೆ ನಮ್ಮ ಗೌರವ ಘನತೆಗೆ ಧಕ್ಕೆ ಆಗುತ್ತೆ ಅಂದ್ರೆ ಅಪ್ರಕಟಿತ ವರದಿಗಳು, ಪ್ರಸಾರ ಆಗದಿರುವ ದೃಶ್ಯಾವಳಿಗಳಿಂದಾಗಿ ನಮ್ಮ ರೆಪ್ಯುಟೇಷನ್ಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ರೆಪ್ಯುಟೇಷನ್ಗೆ ಸಂಬಂಧಪಟ್ಟಂತೆ ತೀರಾ ಇತ್ತೀಚೆಗೆ MJ ಅಕ್ಬರ್ ಅವರು ಡಿಫೆಮೇಷನ್ ಕೇಸ್ ಹಾಕಿದ್ರಲ್ಲ, ಅದನ್ನು ಡಿಸ್ಮಿಸ್ ಮಾಡುವಾಗ ಪ್ರಿಯಾ ರಮಣಿ ಆ ಪತ್ರಕರ್ತ ಸಂತ್ರಸ್ತ ಇದ್ರಲ್ಲ, ಆಕೆ ಪರವಾಗಿ ಒಂದು ಮಾತು ಹೇಳಿದ್ದಾರೆ. ಹೌದು, ರೆಪ್ಯುಟೇಷನ್ ಮುಖ್ಯ, ಆದರೆ ಆಕೆಯ ಫಂಡಮೆಂಟಲ್ ರೈಟ್ ಅದಕ್ಕಿಂತ ಮುಖ್ಯ. ರೆಪ್ಯುಟೇಷನ್ ಕ್ಯಾನಾಟ್ ಪ್ರಿವಿಲೇಜ್ ಇಟ್ ಸೆಲ್ಫ್ ಓವರ್ ಫಂಡಮೆಂಟಲ್ ರೈಟ್ ಆಫ್ ಎ ವುಮನ್ ಟು ಕಂಪ್ಲೇನ್ ಅಟ್ ಹರ್ ಚೋಸನ್ ಟೈಮ್ ಆನ್ ಹರ್ ಚೋಸನ್ ಪ್ಲಾಟ್ಫಾರ್ಮ್ ಆ್ಯಂಡ್ ದ ಫ್ರೀಡಮ್ ಆಫ್ ದಿ ಪ್ರೆಸ್ ಟು ರಿಪೋರ್ಟ್ ಇಟ್. ಹಾಗೆ ಹೇಳಿದ್ದಾರೆ. ಇವ್ರ ರೆಪ್ಯುಟೇಷನ್ಗಿಂತ ನಮ್ಮ ಫಂಡಮೆಂಟಲ್ ರೈಟ್ಸ್, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಖ್ಯ, ಪತ್ರಿಕಾ ಸ್ವಾತಂತ್ರ್ಯ ಮುಖ್ಯ. ಆಮೇಲೆ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಖಾಸಗಿ ಬದುಕು ಅಂದ್ರೆ ಎಂಥದ್ದು? ಈ ರೈಟ್ ಟು ಪ್ರೈವಸಿ ಅನ್ನೋದು ಬರುತ್ತಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತಾರೆ? ತುಂಬ ಸಾಕಷ್ಟು ಕಾನೂನು ತಿಳುವಳಿಕೆ ಇರೋರು, ಅನುಭವ ಇರೋರು. ಸರ್ ರೇಷ್ಮೆ ಸಾಹೇಬ್ರೆ, ನಾನು ಒಂದೇ ಒಂದು ನಿಮಿಷ, ಪ್ರೈವೇಟ್ ಲೈಫ್ ಆಫ್ ಎ ಪಬ್ಲಿಕ್ ಪರ್ಸನಾಲಿಟಿ. ಎಸ್, ನಾನು ಅನಂತ್ ಅವ್ರದ್ದು ಒಂದೇ ಒಂದು ಇದನ್ನ ಐ ವುಡ್ ಲೈಕ್ ಟು ಡೀಲ್ ವಿತ್. ಯಾಕಂದರೆ ಅನಂತ್ ವೆರಿ ಹಾನೆಸ್ಟ್ಲಿ ಎಕ್ಸ್ಪ್ರೆಸ್ಡ್ ದಟ್ ಆಫ್ ಕೋರ್ಸ್ ದೇರ್ ಇಸ್ ಸಮ್ ಕ್ಲಾರಿಟಿ ಇನ್ ಅಂತ ಹೇಳಿ, ಸಮ್ ಕ್ಲಾರಿಟಿ ಈಸ್ ಲ್ಯಾಕಿಂಗ್ ಅಂತ ಹೇಳಿ. ದಟ್ ವಾಸ್ ವೆರಿ ಮ್ಯಾಗ್ನಾನಿಮಸ್ ಆಫ್ ಹಿಮ್. ಹಿ ಡಿಡ್ ನಾಟ್, ಅನಂತ್ ಅವರು ಆನ್ ದ ಅದರ್ ಹ್ಯಾಂಡ್ ಡಿಡ್ ನಾಟ್ ಸೇ ಇಲ್ಲ ಅನ್ವೆರಿಫೈಡ್ ಮೆಟೀರಿಯಲ್ನೂ ಸಹ ಪ್ರಸಾರ ಮಾಡುವಂಥ ಹಕ್ಕು ಮೀಡಿಯಾಗಿದೆ ಅಂತ ಅನಂತ್ ಅವ್ರು ಹೇಳಲಿಲ್ಲ. ಮಾಡ್ಬೋದಾ ಇಲ್ವಾ ಅಂತಕ್ಕಂಥ ಕ್ಲಾರಿಟಿ ಇಲ್ಲ ಅಂಥೇಳಿ. ಐ ವುಡ್ ಲೈಕ್ ಟು ಕ್ಲಾರಿಫೈ ಆನ್ ದೀಸ್ ಥಿಂಗ್ಸ್ ಆಸ್ ಎ ಪರ್ಸನ್ who is practicing law and who has some knowledge of law. Rule 6 of with the cable TV network rules ಏನು ಹೇಳುತ್ತೆ ಅಂದರೆ, ಭಾಳ ಕ್ಲಿಯರಾಗಿ ಅನ್ವೆರಿಫೈಡ್ ಮೆಟೀರಿಯಲ್ಸ್ನ ಮೆಟೀರಿಯಲ್ ವಿಚ್ ಈಸ್ ಲೈಕ್ಲಿ ಟು ಕಾಸ್ ಡಿಫೆಮೇಷನ್ ಅಥವಾ ಮೆಟೀರಿಯಲ್ ವಿಚ್ ಈಸ್ ಲೈಕ್ಲಿ ಟು ಡ್ಯಾಮೇಜ್ ಸಂಬಡೀಸ್ ಪರ್ಸ್ನಾಲಿಟಿ ಅನ್ವೆರಿಫೈಡ್ ಆಗಿದ್ದರೆ ಅದನ್ನು ಮಾಡಬಾರ್ದು ಅಂತಲೇ ಹೇಳುತ್ತೆ. ಸೊ ಆನ್ ದಟ್ ಪಾಯಿಂಟ್ ದ ಲಾ ಈಸ್ ವೆರಿ ವೆರಿ ಕ್ಲಿಯರ್.
ನಾವು ಅನಂತ್ ಅವ್ರು ಭಾಳ ಮುಖ್ಯವಾಗಿ ಇನ್ನೊಂದು ವಿಚಾರನೂ ಹೇಳಿದ್ರು. ನಾನೊಬ್ಬ ಎಡಿಟರು, ನನ್ನ ಟೇಬಲ್ಗೆ ಯಾವುದೋ ಒಂದು ಮೆಟೀರಿಯಲ್ ಬರುತ್ತೆ. ಸೊ ಪ್ರೈಮಾ ಫೇಸಿ ಸ್ಯಾಟಿಸ್ಫ್ಯಾಕ್ಷನ್, ಪ್ರೈಮರಿ ಎವಿಡೆನ್ಸ್, ಪ್ರೈಮಾ ಫೇಸಿ ಕೇಸ್, ಪ್ರೈಮಾ ಫೇಸಿ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಐ ಫೀಲ್ ದಟ್ ಇಟ್ ಈಸ್ ನಾಟ್ ಎ ಟ್ಯಾಂಪರ್ಡ್ ಮೆಟೀರಿಯಲ್, ಇಟ್ ಈಸ್ ನಾಟ್ ಎ ಟ್ಯಾಂಪರ್ಡ್ ಮೆಟೀರಿಯಲ್. ಕೆನ್ ಐ ನಾಟ್ ಗೋ ಹೆಡ್? ಆರ್ ಎಲ್ಸ್ ಆಸ್ ಎ ಜರ್ನಲಿಸ್ಟ್ ಹ್ಯಾವಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ದ ಸೊಸೈಟಿ, ಸಮಾಜಕ್ಕೆ ಬದ್ಧನಾಗಿ, ಯಾಕೆಂದರೆ ನ್ಯೂಸ್ ಈಸ್ ದ ರೈಟ್ ಆಫ್ ಎವ್ರಿ ಸಿಟಿಸನ್. A news agency's media has got a duty. It is not just the liberty of media. Sir, ತಾವು liberty of media ಅಂತ ಹೇಳಿದ್ರಿ, ನಾನು I am going a step over that. It is not Right just to know. it is your media is discharging the liability towards the citizens, that because they have a right to information, they have right to know the things. ಒಂದು ಯಾವುದೋ ಒಂದು ಮೆಟೀರಿಯಲ್ ನನ್ನ ಮುಂದೆ ಬಂದಾಗ, ಆಸ್ ಎನ್ ಎಡಿಟರ್, ಆಸ್ ಎ ಮೀಡಿಯಾ ಹೆಡ್, ಆಸ್ ಎ ಜರ್ನಲಿಸ್ಟ್, ನಾನು should I get into a post-mortem of whether it is the right material, it is a tampered material, it is a doctored material, or it is a genuine material? ಪ್ರೈಮಾ ಫೇಸಿ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅನುಭವ ಇದೆ. ಯಾವ ಟೇಪ್ಸು, ಯಾವ ಫೂಟೇಜಸ್ಸು ಟ್ಯಾಂಪರ್ ಆಗಿಲ್ಲ, ಯಾವ ಫೂಟೇಜಸ್ ವಿಡಿಯೋಗ್ರಾಫಿಕ್ ಆಗಿ ಎಡಿಟ್ ಮಾಡಲಾಗಿರುತ್ತೆ ಅಂತಕ್ಕಂಥದ್ದು ಅನುಭವ ನನಗಿದೆ. ಬಿಕಾಸ್ ಮೈ ಎಕ್ಸ್ಪೀರಿಯನ್ಸಸ್ ಇಟ್ ಐ ಹ್ಯಾವ್ ಬಿನ್ ಸೇಲಿಂಗ್ ಇನ್ ದಿಸ್ ಫೀಲ್ಡ್. ಹಾಗಾಗಿ ನನ್ನ ಪ್ರೈಮಾ ಫೇಸಿ ಸ್ಯಾಟಿಸ್ಫ್ಯಾಕ್ಷನ್ ಇದು ನಿಜವಾದಂಥ ಫೂಟೇಜ್ ನನಗೆ ಅನ್ನಿಸ್ತು, ಅದಕ್ಕೆ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಆ ರೈಟು ಸಹ ಖಂಡಿತವಾಗ್ಲೂ ಇದೆ. ಈ ಓಲ್ ಎಪಿಸೋಡ್ನಲ್ಲಿ ಏನಾಯ್ತು ಅಂದರೆ ಸರ್, ರೇಷ್ಮೆ ಸರ್ ತಾವು ಹೇಳಿದ ಪ್ರಶ್ನೆ, ಈ ಓಲ್ ಎಪಿಸೋಡ್ ಯಾಕೆ ಇಷ್ಟೊಂದು ಕಲುಷಿತವಾಯಿತು ಅಂದರೆ, ದ ಪರ್ಸನ್ ಹೂ ಕ್ಯಾರಿಡ್ ದ ಕಂಪ್ಲೇಂಟ್ ಅಪಿಯರ್ ಟು ಬಿ, ಈ ಲುಕ್ಡ್ ಪ್ರೈಮಾ ಫೇಸಿ ದಟ್ ಹಿ ವಾಸ್ ನಾಟ್ ಡೂಯಿಂಗ್ ಇಟ್ ಇನ್ ಟೋಟಲ್ ಪಬ್ಲಿಕ್ ಇಂಟ್ರೆಸ್ಟ್. ಇಲ್ಲಿ ಈ ಟೋಟಲ್ ಎಪಿಸೋಡ್ ಕಲುಷಿತವಾಗಿದ್ದು ಅದಕ್ಕೆ ದಿನೇಶ್ ಕಲ್ಲಳ್ಳಿ ಅನ್ನೋ ವ್ಯಕ್ತಿ. ಎಸ್, ಇದು ಕೇವಲ ದಿನೇಶ್ ಕಲ್ಲಳ್ಳಿ ಅನ್ನೋ ಒಂದು ವ್ಯಕ್ತಿ ಇಲ್ಲದೆ ಅಲ್ಲಿ ಯಾವುದೋ ಒಂದು ಎಡಿಟರ್ಗೆ ಯಾರೋ ಪೋಸ್ಟ್ ಇಂದ ಈ CD ಕಳಿಸಿದ್ರು ಅಂತ ಇಟ್ಕೊಳ್ಳಿ ನೀವು. ಆ ಎಡಿಟರ್ ನನ್ನ ಪ್ರೈಮಾ ಫೇಸಿ ಸ್ಯಾಟಿಸ್ಫ್ಯಾಕ್ಷನ್ ರೀ, ನನಗೆ ಈ ತರ ಒಂದು ಪೋಸ್ಟ್ ನಲ್ಲಿ ಅನಾನಿಮಸ್ ಆಗಿ ಒಂದು ಬಂದಿದೆ, ಬಟ್ ಐ ಫೀಲ್ ದಟ್ ದೇರ್ ಇಸ್ ಸಮ್ ಮೆಟೀರಿಯಲ್ ವಿಚ್ ಇಸ್ ಜೆನ್ಯೂನ್. ಒಬ್ಬ ಎಡಿಟ್ರೇ ಡೈರೆಕ್ಟ್ ಆಗಿ ಇದನ್ನ ಹಾಕ್ಬಿಟ್ಟಿದ್ರೆ, ಅಥವಾ ಪೊಲೀಸ್ನವರೇ ಸುಮೋಟೋ ಕಂಪ್ಲೇಂಟ್ ಇದನ್ನ ತಗೊಂಡ್ಬಿಟ್ಟಿದ್ರೆ, ಇದಿಷ್ಟು ಕಲುಷಿತವಾಗ್ತಾ ಇರಲಿಲ್ಲ. ಇಲ್ಲಿ ಕಂಪ್ಲೀಟ್ ಸೀನ್ ಕಲುಷಿತವಾಗಿದ್ದು, ಷಡ್ಯಂತ್ರ ಇವೆಲ್ಲ ಬಂದಿದ್ದು ಯಾಕೆ ಅಂದ್ರೆ, ಇದ ಪರ್ಸನ್, ಹೌದು, ಈ ಡೆಕಾಯ್ ಇದನ್ನಲ್ಲ ದಿನೇಶ್ ಕಲ್ಲಳ್ಳಿ, ಹಿ ಲ್ಯಾಕ್ಡ್ ಕ್ಲಾರಿಟೀಸ್. ಮತ್ತೆ ಅವ್ನು ಕೊಟ್ಟಂತ ವಿಡಿಯೋಸ್ ಏನಿದೆ ಅದ್ರಲ್ಲಿ ಇರ್ತಕ್ಕಂಥ ಒಂದು 10-17 ತುಣುಕುಗಳು, ಯಾಕೆಂದ್ರೆ ನಾವು ನೋಡಬಾರ್ದಂಥದ್ನೆಲ್ಲ ನೋಡಿದ್ವಿ, ಬಿಕಾಸ್ ಸೋಷಿಯಲ್ ಮೀಡಿಯಾನಲ್ಲಿ ಅದು ಬಂದ್ಬಿಟ್ಟಿತ್ತು ಸರ್. ಈ 17 ತುಣುಕುಗಳು ಏನಿದ್ದಾವೆ ಅದರಲ್ಲಿ ಕೆಲವು ತುಣುಕುಗಳು ಅಲ್ಲಿ ಯಾವ ಇನ್ಕ್ರಿಮಿನೇಷನ್ ಇರಲಿಲ್ಲ. ಇನ್ಕ್ರಿಮಿನೇಷನ್ ಇದ್ದಂಥ ತುಣುಕುಗಳು ಬೇರೆ. ಈಗ ಉಮಾ ಕುರಾನ ಕೇಸ್ನಲ್ಲಿ ವೆನ್ ಎ ವಿಜುವಲ್ ಅಪಿಯರ್ಸ್, ಅನಂತ್ ಹೇಳಿದ್ದಕ್ಕೆ ಬಹಳ ಒಂದು ಇದಾಗಿ ನಾನು ಹೇಳಬೇಕು, ವೆನ್ ಎ ವಿಜುವಲ್ ಅಪಿಯರ್ಸ್, first responsibility of a media person is that when there is something which is seen wrong against somebody, but ಆ ವಿಜುವಲ್ಸ್ ನಲ್ಲಿ ರಾಂಗ್ ಅನ್ನೋದು ಇರಲಿಲ್ಲ, ನೈತಿಕವಾಗಿ ರಾಂಗ್ ಅನ್ನೋದಿತ್ತು, ಬಿಕಾಸ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ ಎ ಪರ್ಸನ್ ಹೂ ಲುಕ್ಸ್ ಲೈಕ್ ಎ ಮಿನಿಸ್ಟರ್, ಹೂ ಲುಕ್ಸ್ ಲೈಕ್ ಎ ಪಬ್ಲಿಕ್ ಸರ್ವೆಂಟ್. ಬಟ್ ದಿನೇಶ್ ಕಲ್ಲಳ್ಳಿ ಕೊಟ್ಟಂತ ಸ್ಟೋರಿಗೆ ಆ ವಿಜುವಲ್ಸ್ಗೆ ಸಂಬಂಧ ಇರಲಿಲ್ಲ, ಟ್ಯಾಲಿ ಆಗ್ತಾ ಇರಲಿಲ್ಲ. ಅಲ್ಲಿಂದ ಬಂತು ಎಲ್ಲಿ, ದಿಸ್ ಈಸ್ ಸಮಥಿಂಗ್ ಪ್ರಿಡಿಟರ್ಮೈನ್ಡ್, ಬೇರೆ ಇನ್ಯಾವುದೋ ಉದ್ದೇಶಕ್ಕೆ ಇದನ್ನು ಮಾಡಲಾಗಿದೆ ಅಂತ. ನಾವು ಈಗ ಇಲ್ಲಿ ತನಕ ಬಂದಿರೋ ಎಪಿಸೋಡ್ನಲ್ಲಿ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲಿ ತನಕ ಬಂದಿರೋ ಎಪಿಸೋಡ್ನಲ್ಲಿ ಇವತ್ತು 4 ಅರೆಸ್ಟ್ ಆಗಿದೆ. ದ ಸ್ಟೋರಿ ಹ್ಯಾಸ್ ಟೇಕನ್ ಎ ಟೋಟಲ್ ಕ್ಯಾಪ್ಸೈಸ್ಡ್ ಟರ್ನ್. ಏನಂತ ಇವತ್ತಾಗ್ತಾ ಇರೋದು, ಇವತ್ತು ಎಂಟೈರ್ ಎಪಿಸೋಡ್ ನಡೆದಿದ್ದೇ ಒಂದು ಎಕ್ಸ್ಟಾರ್ಷನ್ ರಾಕೆಟ್ ಇಂದ ಅನ್ನೋ ತರ ಹೋಗ್ತಾ ಇದೆ. ಸೊ ದಿಸ್ ಈಸ್ ವೇರ್ ದ ಎಂಟೈರ್ ಥಿಂಗ್ ಗಾಟ್ ಮಿಸ್ಗೈಡೆಡ್. ಇಲ್ಲಿ ಏನಾಯ್ತು ಅಂದ್ರೆ, ಅಫ್ಕೋರ್ಸ್ ಮೀಡಿಯಾಕ್ಕೆ ಸ್ವಾತಂತ್ರ್ಯ ಇಲ್ವಾ? ಮೀಡಿಯಾಕ್ಕೆ ಸ್ವಾತಂತ್ರ್ಯ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಮೀಡಿಯಾನೇ ಮಿಸ್ಗೈಡ್ ಆಗೋಯ್ತು ಅಂತಕ್ಕಂಥದ್ದು ಒಪಿನಿಯನ್ ಅದು. ಎಸ್ ಬರ್ತೀನಿ. ಮುಂಚಿನವ್ರು ಸರ್ನ ಮಾತಾಡಿಸ್ಬೇಕು ನಾನು. ಅನಂತ್ ಸರ್, ಈಗ ಮಾಧ್ಯಮಗಳ ಮೇಲೆ ಎಲ್ಲಿವರೆಗೆ ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಉದಾಹರಣೆಗಳು ಕೂಡ ಇದೆ. ಅದರ ಜೊತೆಗೆ ಇವತ್ತು ಏನಾಗ್ತಾ ಇದೆ ಅಂದರೆ, ತನಿಖೆಯ ಹಾದಿ ಕೂಡ, ಇವತ್ತಿನ ಈ ತನಿಖೆಯನ್ನು SIT ಇವತ್ತು 5 ಜನರನ್ನು ಬಂಧಿಸಿದೆ, ಇದೆಲ್ಲ ನೋಡ್ತಾ ಹೋದರೆ ತನಿಖೆಯ ಹಾದಿ ಕೂಡ ಎಲ್ಲೋ ತಿರುವನ್ನು ಪಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು. ಮೂಲ ರಮೇಶ್ ಜಾರಕಿಹೊಳಿ ಏನು ಮಾಡಿದ್ರು, ಇದು ಏನೇ ಕಾರಣಕ್ಕಾಗಿರಬಹುದು, ಹಣಕ್ಕೆ ಮಾಡಿದ್ರೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಮಾಡಿದ್ರೋ, ಇದು ತಪ್ಪು ಇರಬಹುದು, ಅದು ಒಂದು ಕಡೆ. ಆದರೆ ರಮೇಶ್ ಜಾರಕಿಹೊಳಿ ಮಾಡಿರೋದು ಎಷ್ಟು ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ತನಿಖೆ ನಡೀತಾ ಇಲ್ಲ, ಎಲ್ಲೋ ತನಿಖೆ ಹಾದಿ ತಪ್ತಾ ಇದೆಯಾ ಹಾಗಾದ್ರೆ ಅನಿಸ್ತಾ ಇದೆ. ಅಲ್ಲ, ಇಲ್ಲಿ ಏನಂದ್ರೆ ಒಂದು ವಿಚಾರ ಶ್ಯಾಮ್ ಅವರು ಇದ್ದಾರೆ, ಶ್ಯಾಮ್ ಅವರು ಹೇಳಬೇಕು. there are 2 parts to the whole episode. ಒಂದು ನೈತಿಕವಾದ ವಿಷಯ, ಇನ್ನೊಂದು ಕಾನೂನಾತ್ಮಕವಾದ ವಿಷಯ. ಲೀಗಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಮುಂಚೆ ಅದಕ್ಕೆ ಸೇರ್ಕೊಂಡಿರೋ ಹಾಗೆ ಹೇಳ್ಬೇಕಾದ್ರಿಂದ ಶ್ಯಾಮ್ ಅವ್ರು ಹೇಳ್ಬೇಕಾಗತ್ತೆ. ಶ್ಯಾಮ್ ಅವರು ಯಾರೋ ದಿನೇಶ್ ಕಲ್ಲಹಳ್ಳಿ ಅನ್ನೋ ಒಬ್ಬ ವ್ಯಕ್ತಿ ಕೊಟ್ಟಾಗ
ನೀವು ಅದನ್ನು ನೇರವಾಗಿ ತಗೋಬಹುದಾ, ಯು ಶುಡ್ ಲುಕ್ ಅಟ್ ಹಿಸ್ ಮೋಟಿವ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅವನ ಉದ್ದೇಶನೇ ಸರಿ ಇರಲಿಲ್ಲ, ಹಾಗಾಗಿ ಇದೆಲ್ಲ ದುರುದ್ದೇಶ ಪೂರಿತ ಅಂತಾಯ್ತು, ಕಾಂಟ್ರವರ್ಸಿ ಆಯ್ತು, ಷಡ್ಯಂತ್ರ ಆಯ್ತು ಅಂತ ಹೇಳಿ. ಆದ್ರೆ ಒಂದು ಮಾಧ್ಯಮ ಸಂಸ್ಥೆ ಮಾಡಬಹುದಾದ ಕೆಲಸ ಏನು? ಒಬ್ಬ ದಿನೇಶ್ ಕಲ್ಲಹಳ್ಳಿ ಅನ್ನೋ ಒಬ್ಬ ವ್ಯಕ್ತಿ, ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಇಫ್ ದೇರ್ ವರ್ ಟು ಬಿ ನೋ ಕಂಪ್ಲೇಂಟ್, ಜಸ್ಟ್ ದಿನೇಶ್ ಕಲ್ಲಹಳ್ಳಿ ಅನ್ನೋನು ಬಂದ್ಬಿಟ್ಟು ನನ್ನ ಆಫೀಸಿಗೆ ಬಂದ್ಬಿಟ್ಟು ಸರ್ ಈ ಸಿಡಿ ತಗೊಳ್ಳಿ ಹಾಕಿ ಅಂತಂದ್ರೆ ಹಾಕಿದಾಗ ಅದು ನನ್ನ ತಪ್ಪಾಗಬಹುದು. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಸಿಡಿನ ಬಿಡುಗಡೆ ಮಾಡಿದಾಗ ಇಲ್ಲ ಅನಂತ ಹಾಗಲ್ಲ, ಅಲ್ಲ ಅನಂತ ಹಾಗಾಗ್ಲಿಲ್ಲ, ಅದು ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಆ ತರ ಇರ್ಲಿಲ್ಲ. ಅದು ಪ್ರಸಾರ ಆದ್ಮೇಲೆ ಆತ ಹೋಗಿ ಒಂದು ಪತ್ರಿಕಾಗೋಷ್ಠಿ ಕರೆದ, ಸಿಡಿ ಆಗ್ಲೇ ಸುದ್ದಿ ಮಾಧ್ಯಮ ಸಂಸ್ಥೆಗಳಿಗೆ ತಲುಪಿತ್ತು, ಅವ್ರು ಪ್ರಸಾರ ಮಾಡ್ಬಿಟ್ರು, ಮಾಡಿದ್ಮೇಲೆ ಈತ ಪತ್ರಿಕೆಗಳ ಹತ್ರ ಮಾತಾಡ್ಬಿಟ್ಟು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಸೋಷಿಯಲ್ ಮೀಡಿಯಾದಲ್ಲೂ ಬಂದ್ಬಿಟ್ಟಿತ್ತಲ್ಲ, ಹೋಗಿ ಕೊಟ್ಟ ಆದ್ಮೇಲೆ ಕಾಂಟ್ರವರ್ಸಿ ಆಯ್ತು. ಸೊ ಈಗ ತನಿಖೆ ಹಾದಿ ತಪ್ಪಿದೆ ಅಂತಂದ್ರಲ್ಲ, ತನಿಖೆ ಹಾದಿ ತಪ್ಪೋದಕ್ಕೆ ಕಂಪ್ಲೇಂಟ್ ಕೊಟ್ಟ ಮನುಷ್ಯನೇ, ಆ ಕಂಪ್ಲೇಂಟ್ ಕೊಟ್ಟಿದ್ದು ಕೂಡ ನಾನು ಅವತ್ತೇ ಆ ವಾದ ಬಂದಿತ್ತು. ಅಂದ್ರೆ ವಿಕ್ಟಿಮೇ ಇಲ್ದಲೆ ಯಾರೋ ಒಬ್ಬ ಹೋಗಿ ಕಂಪ್ಲೇಂಟ್ ಕೊಡ್ತಾನಲ್ಲ ಅಂತ. ನಿತ್ಯಾನಂದ ಕೇಸ್ನಲ್ಲಿ ಆಗಿದ್ದು ಹಾಗೆ. ನಿತ್ಯಾನಂದ ಕೇಸಿನಲ್ಲಿ ವಿಕ್ಟಿಮ್ ಹೋಗಿ ಕಂಪ್ಲೇಂಟ್ ಕೊಡ್ಲೇ ಇಲ್ಲ. ನಿತ್ಯಾನಂದ ಮೇಲೆ ಇವತ್ತಿನ ತನಕ ಕೇಸ್ ನಡೀತಾ ಇದೆ, ಬೇರೆಯವರು ಯಾರೋ ಕೊಟ್ಟ ಕಂಪ್ಲೇಂಟ್ ಅದು. ಹಾಗೆ ವಿಕ್ಟಿಮ್ ಪರವಾಗಿ ಯಾರು ಬೇಕಿದ್ರು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ದಿನೇಶ್ ಕಲ್ಲಹಳ್ಳಿ ಅವತ್ತು ಕೊಟ್ಟರು, ಆಮೇಲೆ ಯಾಕೆ ವಿಡ್ರಾ ಮಾಡ್ಕೊಂಡ್ರು ಗೊತ್ತಿಲ್ಲ. ವಿಡ್ರಾ ಮಾಡ್ಕೊಂಡು ಆದ್ಮೇಲೆ ಕಲ್ಲಹಳ್ಳಿ ನನ್ನ ದೂರನ್ನ ನಾನು ವಾಪಸ್ ತಗೊಳ್ತೀನಿ ಅಂತ ವಕೀಲರ ಮೂಲಕ ಹೇಳಾದ್ಮೇಲೆ ತನಿಖೆ ಮಾಡಕ್ ಉಳಿಯೋದು ಇದನ್ನೆಲ್ಲ ಮಾಡಿದ್ಯಾರು ಅಂತ ಕಂಡುಹಿಡಿಯೋದಷ್ಟೇ. ಆ ಕೆಲಸನ ಪೊಲೀಸ್ನವ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ದೇ ಆರ್ ಗೋಯಿಂಗ್ ಬಿಹೈಂಡ್ ದಿ ಅಲೀಡ್ ಕಾನ್ಸ್ಪಿರಸಿ ರಾದರ್ ದ್ಯಾನ್ ದಿ ಆಕ್ಟ್ ಆಫ್ ಒಮಿಷನ್ ಆರ್ ಕಮಿಷನ್ ಬೈ ದಿ ಮಿನಿಸ್ಟರ್, ಫಾರ್ಮರ್ ಮಿನಿಸ್ಟರ್. ರಮೇಶ್ ಜಾರಕಿಹೊಳಿ ಮಾಡಿದ್ದು ಸರಿನೋ ತಪ್ಪೋ ಅನ್ನೋ ವಿಚಾರ ಕಾನೂನಾತ್ಮಕವಾಗಿ ಪೊಲೀಸನವರು ಇದರಲ್ಲಿ ಮೂಗು ತುರ್ಸಿ ಏನು ಹೇಳಲಿಕ್ಕೆ ಬರ್ಲಿಕ್ಕಿಲ್ವನ ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಇಲ್ದಿದ್ದಾಗ ಅಂತ ಅನ್ಸುತ್ತೆ. ನೈತಿಕವಾಗಿ ರಮೇಶ್ ಜಾರಕಿಹೊಳಿ ಅವರು ಅದು ಏನೇ ಷಡ್ಯಂತ್ರ ಇದ್ರು ಆ ಷಡ್ಯಂತ್ರ ಹೇಗೆ ನಡೀತು ಅಂತ ಹೇಳ್ಬೇಕಾಗತ್ತ ಅವರು. ಇಸ್ ಇಟ್ ಮೀ ಆರ್ ಅದು ನಾನು ಹೌದೋ ಅಲ್ವೋ ಸಿಡಿಲಿರೋದು, ನಾನು ಅಲ್ಲ ಅಂತ ಒಂದ್ಸಲ ನಕಲಿ ಸಿಡಿ ಅಂತ ಹೇಳ್ತಾರೆ, ಮತ್ತಾರು ಮಾಡಿದ್ದು ಅಂತ ಹೇಳ್ತಾರೆ, ಷಡ್ಯಂತ್ರ ಅಂತ ಹೇಳ್ತಾರೆ, ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ, ಹನಿ ಟ್ರ್ಯಾಪ್ ಅಂತ ಅಂತಾರೆ. ಷಡ್ಯಂತ್ರ ಅಂತಂದ್ರೆ ಏನು? ರಮೇಶ್ ಜಾರಕಿಹೊಳಿ ತರನೇ ಈ ಸಿನಿಮಾದೆಲ್ಲ ಡ್ಯೂಪ್ಗಳನ್ನ ಬಳಸ್ತಾರಲ್ಲ, ಆತರ ಯಾರೋ ಒಬ್ಬನ ಕರ್ಕೊಂಡು ಹೋಗ್ಬಿಟ್ಟು ಮಾಡಿದಾರ ಗೊತ್ತಿಲ್ಲ, ಅದನ್ನ ಅವ್ರು ಹೇಳಿ, ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಅಲಿಜಿಂಗ್ ದಟ್ ಇಟ್ ಇಸ್ ರಮೇಶ್ ಜಾರಕಿಹೊಳಿ ಇಟ್ ಸೆಲ್ಫ್. ಬಟ್ ರಮೇಶ್ ಜಾರಕಿಹೊಳಿ ನಾನು ಅಲ್ಲ ಅಂದ್ರೆ ನಾನು ಅಲ್ಲ ಅಂತ ಹೇಳಿದ್ರು. ಅದು ರಮೇಶ್ ಜಾರಕಿಹೊಳಿ ಅಲ್ಲ ಅಂತ ಆದ್ರೆ ಈ ತರ ಯಾರನ್ನು ಇವ್ರನ್ನ ಷಡ್ಯಂತ್ರ ಮಾಡಿ ಹಿಡ್ದಾಕಿದ್ದಾರೆ ಅಂತಂದ್ರೆ, ಈಗ ಇನ್ನ 6 ಜನ ಮಿನಿಸ್ಟರ್ಗಳು ಕೋರ್ಟಿಗೆ ಹೋಗಿದಾರಲ್ಲ, ಆ ಮಿನಿಸ್ಟರ್ಗಳಿಗೆ ಏನ್ ಹೆದರಿಕೆ? ನಮ್ಮ ತರದ್ದೇ ಇನ್ನೂ ಯಾರೋ ಡ್ಯೂಪ್ಗಳನ್ನ ಇಟ್ಕೊಂಡು ಇದೇ ತರ ಸಿಡಿ ಮಾಡ್ಬಿಟ್ಟಿದ್ದಾರೆ ಅನ್ನೋ ಹೆದರಿಕೆನಾ, ಅಥವಾ ನಮ್ದು ಏನೋ ಇವ್ರ ಹತ್ರ ಇದೆ ಅನ್ನೋ ಹೆದರಿಕೆನಾ? ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಯತ್ನಾಳ್ ಅವ್ರು ಹೇಳ್ತಾರೆ ಅಪ್ಪ ಮಗಂದು ಸೇರಿ 25 ಜನದ ಸಿಡಿ ಇದೆ ಅಂತ ಹೇಳಿ. ಮೈ ಕ್ವಶನ್, MLA, ರೆಸ್ಪಾನ್ಸಿಬಲ್ MLA, ಅಷ್ಟು ಜನದ ಸಿಡಿ ಇದೆ ಅಂತಂದ್ರೆ ಅದು ಅನೈತಿಕವಾದದ್ದಾದ್ರೂ ಕೂಡ ಜನರ ಮುಂದೆ ಬರಬೇಕು. ಯಾಕಂದ್ರೆ ಇವರೆಲ್ಲ ಜನಪ್ರತಿನಿಧಿಗಳು, ಕಾನೂನಾತ್ಮಕವಾಗಿ ಅವ್ರು ಯಾರಿಗೂ ಶೋಷಣೆ ಮಾಡಿದ್ದಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಅದು ಹೊರಗಡೆ ಬರಬೇಕು. ಒಬ್ಬ MLA ಆಗಿ ಅವ್ರಿಗೆ ಅದು ಗೊತ್ತಿದ್ರೆ ಗೊತ್ತಿರೋದನ್ನ ಜನರ ಮುಂದೆ ತಂದು ಹಾಕಿಡೋದಿಲ್ಲ. ಇದೇನು ಹೆದರ್ಸೋ ಆಟನಾ? ಈ ಸಿಡಿ ಇದೆ ಅಂತೇಳಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸುಮಾರು ದಿನಗಳ ಕಾಲ ಇದೇ ತರನೇ ಮಾಡ್ತಾ ಇದ್ರು. ನಾತ್ರ ಸಿಡಿ ಇದೆ, ನಾತ್ರ ದಾಖಲೆ ಇದೆ ಎಲ್ರದ್ದು ಅಂತ ಹೇಳಿ. ಯಾರು ದಾಖಲೆಯನ್ನು ಬಿಡುಗಡೆ ಮಾಡಿದ್ದು ನಾನು ನೋಡಿಲ್ಲ. ಈಗ ಯತ್ನಾಳ್ ಅವ್ರು ಹೇಳ್ತಾ ಇದ್ರೆ ತನಿಖೆ ಮಾಡಿ, ಯತ್ನಾಳ್ ಅವ್ರನ್ನ ಕರ್ಸಿ ಪೊಲೀಸ್ ಸ್ಟೇಷನ್ಗೆ. ತಾಲೀಮ್ ಯಾರು 25 ಜನ, ಅಪ್ಪ ಮಗಂದು ಏನ್ ಸಿಡಿ ಇದೆ ಕೇಳ್ಬೇಕಲ್ಲ. ಅಪ್ಪ ಮಗ ಯಾರು? ಷಡ್ಯಂತ್ರನೇ ಇವರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಷಡ್ಯಂತ್ರದ ಒಂದು ಮುಂದುವರಿಕೆಯ ಭಾಗವಾಗಿ ಯತ್ನಾಳ್ ಅವರ ಮಾತನ್ನ ತಗೋಬೇಕಾಗತ್ತೆ. ಅವಾಗ ಸರಿಯಾದ ದಾರಿಯಲ್ಲಿ ಹೋಗ್ತಿದೇನೋ ಇನ್ವೆಸ್ಟಿಗೇಷನ್ ಅಂತ. ಸತ್ಯ ಶೋಧನೆ ಉದ್ದೇಶಕ್ಕಿಂತ ಸತ್ಯವನ್ನ ಸಮಾಧಿ ಮಾಡುವ ಉದ್ದೇಶ ಕಾಣ್ತಾ ಇದೆ. ಥ್ಯಾಂಕ್ ಯು ಸರ್ ಅನಂತ್ ಸರ್, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಸರ್ ಹೇಳ್ತಾ ಇದ್ರಿ ಇಲ್ಲಿ ಬಹಳ ಏನಂತ ಹೇಳಿದ್ರೆ, ನಾವು ಪ್ರಮುಖವಾಗಿ ಇವತ್ತಿನ ಚರ್ಚೆಯ ಭಾಗವಾಗಿದ್ದಂಥದ್ದೇ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯ ಇವೆಲ್ಲವನ್ನು ಹತ್ತಿಕ್ಕುವಂತಹ ಪ್ರಯತ್ನ ಅಂತ. ಇತ್ತೀಚಿನ ಹಿಂದೆಲ್ಲ ಹಾಗೆ ಆಗ್ತಿರಲಿಲ್ಲ. ಅದನ್ನೇ ನಾವು ಆಳವಾಗಿ ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು. ಇದು ಮುಂದೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು. ಅಂದರೆ ನಾನೇನೋ ಮಾಡಿದ್ದೀನಿ, ನಾನೇನೋ ಭ್ರಷ್ಟಾಚಾರ ಮಾಡಿದ್ದೀನಿ, ನೀವ್ಯಾರೂ ಕೂಡ ಅದನ್ನು ಜನಕ್ಕೆ ತಿಳಿಸೋ ಹಂಗಿಲ್ಲ, ಪ್ರಸಾರ ಮಾಡಬಾರ್ದು ನೀವು ಚಾನಲಲ್ಲಿ. ಈಗ ಚಾನಲ್ ಇಲ್ಲ ಆ ಥರ ಇಲ್ಲ. ಇನ್ಫ್ಯಾಕ್ಟ್ ಇಫ್ ಇಲ್ಲ ಆತರ ಮೀಡಿಯಾ ಬಾಯಿ ಮುಚ್ಚೋದಕ್ಕೆ ಅಫ್ಕೋರ್ಸ್ ದ ಲಾ ಇಸ್ ವೆರಿ ಇಲ್ಲ ಎಕ್ಸ್ಪ್ಲೈನ್ ಹೇಳ್ಬಿಡ್ತೀನಿ. ಈಗ ಅಫ್ಕೋರ್ಸ್ ಮೀಡಿಯಾ ಮೇಲೆ ಗ್ಯಾಗ್ ಆರ್ಡರ್ಸ್ ಕೊಡಬಾರ್ದು,
ಬ್ಲ್ಯಾಂಕೆಟ್ ರಿಲೀಫ್ಸ್ ಕೊಡಬಾರ್ದು. ಮತ್ತು ಬೈ ಚಾನ್ಸ್ ಏನಾದರೂ ಡಿಫೆಮೇಷನ್ ಆಯಿತು ಅಂದರೆ ಆಸ್ ಲಾಂಗ್ ಆಸ್ ಯು ಹ್ಯಾವ್ ದ ರೆಮಿಡಿ ಆಫ್ ಕ್ಲೈಮಿಂಗ್ ಡ್ಯಾಮೇಜಸ್ ನೋ ಇಂಜೆಕ್ಷನ್ ಕ್ಯಾನ್ ಬಿ ಗಿವನ್ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು ಇದೆ. ಆದರೆ ಆಂಟಿಸಿಪೇಟ್ರಿ ರಿಲೀಫ್ಸ್ ಕೊಟ್ಟಾಗ ಆಂಟಿಸಿಪೇಟ್ರಿ ರಿಲೀಫ್ಸ್ ನೋಡಿ, ಆನ್ಗೋಯಿಂಗ್ ಮ್ಯಾಟ್ರಸ್ಗೆ ಕೋರ್ಟ್ಗಳು ಬಹಳಷ್ಟು ಸಲ ರಿಲೀಫ್ ಕೊಡಲ್ಲ, ಬಟ್ ಆಂಟಿಸಿಪೇಟ್ರಿ ರಿಲೀಫ್ ಕೊಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಆನ್ಗೋಯಿಂಗು ಒಂದ್ಸಲ ಅನ್ವೇಲ್ ಮೀಡಿಯಾ ಮುಂದೆ ಆಗೋಗ್ಬಿಟ್ಟಾಗ ಇಟ್ ಈಸ್ ರೈಟ್ ಟು ಇನ್ಫಾರ್ಮೇಶನ್ ಟು ದ ಪೀಪಲ್. ಯಾಕೆಂದ್ರೆ ಅದನ್ನ ಈಗ ನಿಲ್ಲಿಸ್ಲಿಕ್ಕೆ ಬರಲ್ಲ ರೀ. ದೇ ಆರ್ ಸೇಯಿಂಗ್ ಆನ್ ದ ಬೇಸಿಸ್ ಆಫ್ ಸಮ್ ಮೆಟೀರಿಯಲ್. ಓಕೆ, ಅಫ್ಕೋರ್ಸ್ ಅನಂತ್ ಹೇಳಿದಾಗೆ ನಾವಿಲ್ಲಿ ಆಪರೇಷನ್ ಪೋಸ್ಟ್ ಮಾರ್ಟಮ್ಗಳು ಅಟಾಪ್ಸಿಗಳು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಫ್ ಯು ಆರ್ ಗೆಟಿಂಗ್ ಅಗ್ರೀವ್ಡ್ ಬೈ ದಟ್, ಇಫ್ ಮೀಡಿಯಾಸ್ ಆರ್ ಎಕ್ಸೀಡಿಂಗ್ ದೇರ್ ಲಿಮಿಟ್ಸ್, ಬಂಗಾರಪ್ಪನವ್ರನ್ನ ಭಮ್ ಭಮ್ ಅಂತ ಹೇಳಿ ಬರೆಯೋರು, ಲಂಕೇಶ್ ಅವರು ಅದನ್ನೊಂದ್ಸಲ ಯಾರೋ ಹಾಕಿದ್ರು ಕೋರ್ಟ್ಗೆ. ಏನಂದ್ರೆ ಈ ಕಾಂಟ್ ಬಿ ಅಡ್ರೆಸ್ಸಿಂಗ್ ಸಂಬಡಿ ವಿತ್ ಯಡಿಯೂರಪ್ಪನವ್ರು ಎಡ್ಡಿ ಅಂತ ಹೇಳಿ ಬರೆಯೋರು. ಇವರು ನಿಕ್ ನೇಮ್ಸ್ನಲ್ಲಿ ಅಡ್ರೆಸ್ ಮಾಡ್ಬೋದಾ ಅಂಥೇಳಿ ಮಾಡಬಾರ್ದು ಅಂತಂದರು. ಆದರೆ ಅದೇ ಇನ್ನೊಂದು ಜಡ್ಜ್ಮೆಂಟ್ನಲ್ಲಿ ಏನು ಹೇಳ್ತು ಕೋರ್ಟು, ಇಫ್ ಸಂಬಡಿ ಈಸ್ ಎ ಥೀಫ್, ಅಡ್ಜಡ್ಜ್ಡ್ ಥೀಫ್, ಯು ಹ್ಯಾವ್ ಟು ಕಾಲ್ ಥೀಫ್ ಎ ಥೀಫ್. ಅಡ್ಜಡ್ಜ್ಡ್ ಅಂತ ವರ್ಡ್ ಯೂಸ್ ಮಾಡುತ್ತೆ. ಅಂದರೆ ಕೋರ್ಟಿಂದ ಒಬ್ಬನು ಇವನು ಅಪರಾಧಿ ಅಂತ ಆದಮೇಲೆ ನೀವು ಅವನನ್ನು ಅಪರಾಧಿ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅಪರಾಧಿ ಸ್ಥಾನದ ಅಪರಾಧಿ ಅಂತ ಇನ್ನು ಅಡ್ಜಡ್ಜ್ ಆಗದೇ ಇರೋನ್ನ ನೀವು ಅಪರಾಧಿ ಮಾಡೋ ಹಾಗಿಲ್ಲ. ಹೇಳ್ಬೋದು ಅಪರಾಧಿ ಅಂತ ಕರೆಸ್ಕೊಳ್ತಕ್ಕಂಥ ಎಲ್ಲ ಅರ್ಹತೆಗಳು ಇವನಿಗಿದ್ದಾವೆ ಅಂತ ಹೇಳ್ಬೋದು ನೀವು. ಇದನ್ನ ಗಾಂಧೀಜಿಯವರು ತಮ್ಮ ಹರಿಜನ್ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಲ್ಯಾಂಗ್ವೇಜ್ ಆಫ್ ಜರ್ನಲಿಸಮ್ ಅಂತ ಒಂದು ನೋಟ್ ಬರೆದಾರೆ, ಒಂದು ಫ್ರಂಟ್ ಪೇಜ್ ಸ್ಟೋರಿ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಪುರಾಣ ಕಥೆಗಳಲ್ಲೂ ಕೂಡ ಒಬ್ಬ ಈವಿಲ್ ಡೂವರ್ is addressed with his given names which are adjectives which appropriately describe his character. ಹೌದು, ಕೀಚಕ ಅಂದ್ರೆ ಅವನನ್ನ ಕೀಚಕ ಅಂತಾನೆ ಹೇಳ್ಬೇಕು. ದುಶಾಸನ, ಅವನನ್ನ ಹಾಗೆ ಅಪ್ರಾಪ್ರಿಯೇಟ್ ವಿಶೇಷಣ ಬಳಸದೆ ಹೋದ್ರೆ ಹೌದು ಅವನಿಗೆ ಸುಧಾರಿಸೋದಕ್ಕೆ ನಾವು ಅವಕಾಶನ ಕೊಡಲ್ಲ, ಅವನಿಗೆ ಅನ್ಯಾಯ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ದುಷ್ಟ ಅಂತ ಕರಿಬೇಕು, ಭ್ರಷ್ಟ ಅಂತ ಕರಿಬೇಕು, ಕೂಳನ್ನ ಕೂಳ ಅನ್ಬೇಕು, ಕದಿಮೆ ಅನ್ಬೇಕು ಅಂತ. ದೇರ್ ಇಸ್ ನೋ ಅದರ್ ವೇ ಆಫ್ ರಿಫಾರ್ಮಿಂಗ್ ದಟ್ ಪರ್ಸನ್ ಅಂತ ಗಾಂಧೀಜಿಯವರು ಸಮರ್ಥನೆ ಕೊಡ್ತಾರೆ. ಈ ಆಂಟಿಸಿಪೇಟರಿ ಇಂಜೆಕ್ಷನ್ ಯಾಕೆ ಕೋರ್ಟ್ ಕೊಡ್ಲಿಕ್ಕೆ ಜಸ್ಟಿಫಿಕೇಶನ್ ಇರುತ್ತೆ ಅಂದ್ರೆ, see if a damage is done, it is irreparable. ಮತ್ತೆ ಕೋರ್ಟ್ ಮುಂದೆ ಅವ್ರು ತಗೊಂಡೋದಾಗ ನಾವು ಏನೋ ಮಾಡಿದೀವಿ ಅದಕ್ಕೋಸ್ಕರ ನಮಗೆ ಭಯ ಇದೆ ಅಂತ ಯಾರು ಯಾವ ಪ್ಲೇಂಟ್ನಲ್ಲೂ ಹೇಳ್ತಕ್ಕಂಥ ಧೈರ್ಯ ಮಾಡಲ್ಲ, ಧಾರ್ಷ್ಟ್ರ್ಯನೂ ತೋರಿಸಲ್ಲ. ಕೋರ್ಟು ಬ್ಯಾಲೆನ್ಸ್ ಆಫ್ ಥಿಯರಿ, ಕನ್ವೀನಿಯನ್ಸ್ ಥಿಯರಿ ಮೇಲೆ ಕೆಲಸ ಮಾಡುತ್ತೆ. ಏನಂದ್ರೆ ಇವತ್ತೇನೋ ಒಂದು ಮೆಟೀರಿಯಲ್ ಹಾಕದೆ ಹೋದ್ರೂ ಪವರ್ ಟಿವಿ ಎಲ್ಲ ನೋಡ್ತಾರೆ. ಜಾರಕಿಹೊಳಿ ಅನ್ನತಕ್ಕಂಥ ಸಬ್ಜೆಕ್ಟ್ ಇಲ್ಲದೆ ಹೋದ್ರೂ ಸಹ ಬೇರೆ ಸಬ್ಜೆಕ್ಟ್ ಇದ್ರೂ ಪವರ್ ಟಿವಿನ ಎಲ್ಲರೂ ನೋಡ್ತಾರೆ. ಸೊ ದೇರ್ ಇಸ್ ನಥಿಂಗ್ ಡ್ಯಾಮೇಜ್ ವಿಚ್ ಇಸ್ ಬೀಂಗ್ ಕಾಸ್ಟ್ ಟು ಪವರ್ ಟಿವಿ. ಆದರೆ ಅಟ್ ದ ಸೇಮ್ ಟೈಮ್ ನೀವು ಜಾರಕಿಹೊಳಿ ಅಂದಾಗ ಅಲ್ಲೇನೋ ಅನ್ವೆರಿಫೈಡ್ ಮೆಟೀರಿಯಲ್ ಇದ್ದು ಬೋಗಸ್ ಮೆಟೀರಿಯಲ್ ಇದ್ದಾಗ ದ ಡ್ಯಾಮೇಜ್ ಡನ್ ಟು ಹಿಮ್ ಕೆನಾಟ್ ಬಿ ರೀಕೂಪ್ಡ್. ಈ ಒಂದು ಬ್ಯಾಲೆನ್ಸ್ ಆಫ್ ಥಿಯರಿ ಕನ್ವೀನಿಯನ್ಸ್ ಏನು ಮಾಡುತ್ತೆ, ಇಫ್ ಅನ್ ಇಂಜಂಕ್ಷನ್ ಈಸ್ ಗಿವನ್ ಅಗೇನ್ಸ್ಟ್ ಮೀಡಿಯಾ ಚಾನಲ್, ಸ್ಟಾಪಿಂಗ್ ದೆಮ್ ಫ್ರಮ್ ಟೆಲಿಕಾಸ್ಟಿಂಗ್ ಅನ್ವೆರಿಫೈಡ್ ಮೆಟೀರಿಯಲ್, ಇಮ್ಯಾಜಿನರಿ ಮೆಟೀರಿಯಲ್. ಇವ್ರು ಹೇಳ್ತಾ ಇದ್ದಿದ್ದೇನು ನೋಡಿ, 6 ಜನ ಮಿನಿಸ್ಟ್ರಿಗಳು ಯಾಕೆ ಹೋದ್ರು ಅಂದರೆ ಬೇಸಿಸ್ ಏನಪ್ಪ, ಪ್ಲೈಂಟ್ನಲ್ಲಿ ಬೇಸಿಸ್ ಏನಪ್ಪ ಅಂದರೆ, ಅಷ್ಟೊತ್ತಿಗಾಗಲೇ ದಿನೇಶ್ ಕಲ್ಲಳ್ಳಿ ದ ಸೋ ಕಾಲ್ಡ್ ವಿಸಿಲ್ ಬ್ಲೋಯರ್ ಡಿಡ್ ನಾಟ್ ಕೀಪ್ ಕ್ವೈಟ್. ಹಿ ವೆಂಟ್ ಬಿಯಾಂಡ್ ದಿಸ್ ಮ್ಯಾಟರ್. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋದು ಮಾತ್ರ ಅದನ್ನ ಸ್ಟೋರಿ ಅಲ್ಲ, ನನ್ನ ಹತ್ರ ಇನ್ನೂ ಅವ್ರದ್ದು ಸಿಡಿ ಇದೆ, ಇವ್ರದ್ದು ಸಿಡಿ ಇದೆ. ಇವನ್ನೆಲ್ಲ ಮಾಡಿದ್ದಕ್ಕೆ ಏನಾಯ್ತು ಕೊನೆಗೆ, ಮತ್ತೆ ಹೆಬ್ಬಾರ್ ಅವರು ಒಂದು ತಪ್ಪು ಮಾಡಿದ್ರು. ಹೆಬ್ಬಾರ್ ಅವರು ಇವ್ರದ್ದು ಜಾರಕಿಹೊಳಿ ಅವರ ವಿಚಾರವಾಗಿ ಹೆಬ್ಬಾರ್ ಅವ್ರನ್ನ ಮೀಡಿಯಾ ಕ್ವಶನ್ ಮಾಡಿದಾಗ ಹೆಬ್ಬಾರ್ ಅವರು ಒಂದು ವಿಷಯ ಏನು ಹೇಳಿದ್ರು, ನಮ್ ಕೂಡನೇ ಇದ್ರು ರೀ, ನಾವೆಲ್ಲ ಜೊತೆಗೆ ಇದ್ರು ರೀ ಅಂತಂದ್ರು. ಹೆಬ್ಬಾರ್ ಅವ್ರು ಹೇಳಿದ್ದು ಬೇರೆ ಇದರಲ್ಲಿ, ಬಟ್ ಅದು ಅರ್ಥೈಸ್ತಕ್ಕಂಥದ್ದು ಯಾವ ರೀತಿ ಬಂತು, ನಮ್ ಕೂಡನೇ ಇದ್ರು, ನಾವೆಲ್ಲ ಜೊತೆಲೇ ಇದ್ವಿ ರೀ ಅಂದಾಗ ಇವರು ಎಲ್ಲ ಜೊತೆಲೆಲ್ಲ ಒಂದೇ ಕಡೆ ಇದ್ರು ಅಂತ. ಈಗ ಪತ್ರಕರ್ತರಾಗಿ ಬಹಳ ಮುಖ್ಯವಾದ ಪ್ರಶ್ನೆ, ಈ ತರ ಪದೇ ಪದೇ ಪ್ರಹಾರ ಆಗ್ತಾ ಇದೆ. ಒಂದೇ ಪದದಲ್ಲಿ ರಾಜಕಾರಣಿಗಳು ಪತ್ರಿಕೆಗಳನ್ನ ತಮ್ಮ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದ್ರ ಬದಲು ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಮಾಧ್ಯಮ ಸಂಘಟನೆಗಳು ಯಾರೂ ಪ್ರತಿಭಟಿಸ್ತಿಲ್ಲ. ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ, ಸಾಕ್ಷಿ ಪ್ರಜ್ಞೆ ಬತ್ತಿ ಹೋಗ್ಬಿಟ್ಟಿದೆಯಾ, ವೃತ್ತಿವಂತಿಕೆ ಅನ್ನೋದು ಯಾಕೆ ಬಹಳ ದುರ್ಬಲವಾಗ್ತಾ ಇದೆಯಾ ಅಂತ? ಇಲ್ಲ, ಅದು ಕರ್ನಾಟಕ ಅಂತೇನು ಅದೇನು ಲಿಮಿಟ್ ಮಾಡಬೇಕಾದ ಅಗತ್ಯ ಇಲ್ಲ. ಎಲ್ಲೂ ಆಗಿಲ್ಲ, ಮಹಾರಾಷ್ಟ್ರದಲ್ಲೂ ಆಗಿಲ್ಲ, ಆಂಧ್ರದಲ್ಲೂ ಆಗಿಲ್ಲ, ಕೇರಳದಲ್ಲೂ ಆಗಿಲ್ಲ. ಈಗ ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಏನು ಮಾಧ್ಯಮಗಳಿಗೆ ಸಂಬಂಧಪಟ್ಟ ಆರ್ಗನೈಸೇಷನ್ಸು ಒಂದು ರೀತಿಯಲ್ಲಿ ನಾಯಕತ್ವದ ಕೊರತೆಯಿಂದ ನರಳುತ್ತಿದ್ದಾವೆ ಅಂತ ಹೇಳಿ ಅನಿಸುತ್ತೆ. ಇದು ಅದು 100% ಆಯಿತಾ, ಇದು ಹಾಗಿದೆ, ಈಗ ಪರಿಸ್ಥಿತಿ ಆಗಿದೆ. ಈಗ ಯಾರೂ ಏನನ್ನು ಮೊದಲನೇದಾಗಿ ಈಗ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರಬೇಕು ಅಂತಂದರೆ, ನಿಮ್ಗೆ ಹೇಳೋದಕ್ಕಿಂತ ಮುಂಚೆ ಹೇಳ್ತೀನಿ, ನಾನೇ ಪಾಲ್ಗೊಂಡಿದ್ದಂಥ ಒಂದು
ರಾಯಚೂರು ಜಿಲ್ಲೆಯ ಮಾತಪಳ್ಳಿನಲ್ಲಿ ಇದನ್ನು ಏನು ಬೆತ್ತಲೆ ಸೇವೆ ನಡೆದೋಗುತ್ತೆ. ಅದನ್ನು ರಿಪೋರ್ಟ್ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ನವ್ರು ಮಾರನೇ ದಿವಸ ಮಾಡಿದ್ದೇನು ಅಂದರೆ ನನ್ನ ಫೋಟೋ ಹಿಡ್ಕೊಂಡು ಈ ರಿಪೋರ್ಟರ್ ಏನಾದ್ರು ಇಲ್ಲಿಗೆ ಬಂದಿದ್ರ ಅಂತ. ಅವರು ಆ ಇನ್ಸಿಡೆಂಟ್ ನಡೆದಿದೆಯಾ ಇಲ್ಲೂ ಹೇಳಿದ್ರೆ ತನಿಖೆಗೆ ಹೋಗಲೇ ಇಲ್ಲ. ಮಾಡಿದ್ದೇನು ಅಂತಂದ್ರೆ ಭಾಸ್ಕರ್ ರಾವ್ ಅಲ್ಲಿ ಬಂದಿದ್ರ ಆ ಊರಿಗೆ ಅಂತ ಹೇಳೋದನ್ನು. ಇದು ನಾನು ಹೇಳೋದು 80ರ ದಶಕದ ಮಾತು. 80ರಿಂದ ಇವತ್ತಿನವರೆಗೆ ತಗೊಂಡ್ರು ಈ ಥರದ ಪರಿಸ್ಥಿತಿ ಇದ್ದೇ ಇದೆ. ಇದು ಈಗೇನಾಗಿದೆ, ಈಗ ನಮ್ಮ ಮಾಧ್ಯಮದ ಬಾಯಿಯನ್ನು ಮುಚ್ಚೋದಕ್ಕೆ ನಾನು ಶ್ಯಾಮಸುಂದರ್ ಅವರು ನನಗೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಈಗ ಒಂದು ಟೋಟಲ್ಲಾಗಿ ಒಂದು ಮಾಧ್ಯಮಗಳನ್ನು ಏನನ್ನೂ ಪಬ್ಲಿಷ್ ಮಾಡಬೇಡಿ ಅಂತ ಹೇಳಿ ಕೋರ್ಟು ಕೊಡಬಹುದೇ? ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಏನೂ ಪಬ್ಲಿಷ್ ಮಾಡಬೇಡಿ ಅಂತ ಕೊಡೋ ಹಾಗಿಲ್ಲ. ಫ್ಯಾಬ್ರಿಕೇಟೆಡ್, ಮ್ಯಾಲಿಫೈಡ್ ಅಂತ ಈ ತರ 3 ಶಬ್ದ ಬಳಸ್ತಾ ಇದ್ದಾರೆ. ಹೌದು ಮ್ಯಾಲಿಫೈಡ್ ಇಂಟೆನ್ಷನ್ಸ್ ಇಂದ ಅನ್ವೆರಿಫೈಡ್ ಮೆಟೀರಿಯಲ್ ವಿಚ್ ಇಸ್ ಆಲ್ರೆಡಿ ರನ್ ಇನ್ ಟು ಎ ಕಾಂಟ್ರವರ್ಸಿ, ಅದನ್ನು ಮಾಡಬಾರ್ದು ಅಂತ. ದಟ್ ಇಸ್ ವಾಟ್ ಈಸ್ ಆಂಟಿಸಿಪೇಟರಿ ಇಂಜಂಕ್ಷನ್. ಏನಂದ್ರೆ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಆಲ್ ದ ಲೈಕ್ಲಿಹುಡ್ ದಟ್ ದೇರ್ ಆರ್ ರೆಫರೆನ್ಸಸ್ ಮೇ ಬಿ ಮೇಡ್ ಟು ದೀಸ್ ಪರ್ಸನ್ಸ್ ಆಲ್ಸೋ ವಿತೌಟ್ ದೇರ್ ಬಿಂಗ್ ಮೆಟೀರಿಯಲ್. ಒಂದೊಂದು 10 ಸೆಕೆಂಡ್ ಹೇಳ್ಬಿಡ್ತೀನಿ. ಜರ್ನಲಿಸಮ್, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನಂತ್ ಹೇಳಿದಾಗೆ ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿದ್ದೀನಿ, ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಐ ಫೌಂಡ್ ದಿಸ್ ಟು ಬಿ ಕರೆಕ್ಟ್ ಅಂತ ಹೇಳಿ ಎನಿ ಮೀಡಿಯಾ ಪರ್ಸನ್ ಕ್ಯಾನ್ ಗೋ ಅಂಡ್ ಬರ್ಸರ್ ಕನ್ ಡೂ, ಬಟ್ ಓನ್ಲಿ ರೆಸ್ಪಾನ್ಸಿಬಿಲಿಟೀಸ್ ಹಿ ಹ್ಯಾಸ್ ಟು ಜಸ್ಟಿಫೈ ವಾಟ್ ಹಿ ಹ್ಯಾಸ್ ಡನ್. ಈ ಜಸ್ಟಿಫಿಕೇಶನ್ ಕೊರತೆ ಇರೋದ್ರಿಂದ ಪ್ಲಸ್ ಈ ಸ್ಪೀಡ್ ಧಾವಂತ ಇದೆಯಲ್ಲ, ನಾವು ಮೊದಲು ಹಾಕಬೇಕು ಅನ್ನೋ ಧಾವಂತ, ಆ ಧಾವಂತ ಮೊದಲು ಇರಲಿಲ್ಲ ಸರ್. TRP ಪೈಪೋಟಿ, TRP ಪೈಪೋಟಿಯಿಂದ ಏನಾಗ್ತಾ ಇದೆ, ಸ್ಪೈಸಿಂಗ್ ಅಪ್ ಆಫ್ ದ ಮೆಟೀರಿಯಲ್ ಆಗುತ್ತಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗ್ತಾ ಇದೆ. ತಪ್ಪು ಮಾಹಿತಿ ಅಲ್ಲ ಹರೀಶ್, ನಾನು ಅದನ್ನು ಹೇಳೋದು ಹೀಗೆ, ಜರ್ನಲಿಸಮ್ ಈಸ್ ಟೇಕನ್ ಓವರ್ ಬೈ ಸೆನ್ಸೇಷನಲಿಸಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕೂಡ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಗಣ್ಯ ಅತಿಥಿಗಳಿಗೆ ಥ್ಯಾಂಕ್ ಯು ಸರ್. ಎಸ್, ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.